ಅವನಿಗೆ ಎಷ್ಟು ಅಂದರೆ ಬಂದವ್ರ ಹತ್ರ ಎಲ್ಲ ಹೇಳ್ತಾರೆ, ನಾನು ಸುದೀಪ್ ಸರ್ ಜೊತೆ ಮಾತಾಡಿದೆ, ಹೆಬ್ಬುಲಿ ಜೊತೆ ಮಾತಾಡಿದೆ ಅಂತ. ನಮಗೊಂದು ಅದೊಂದು ವಿಡಿಯೋ ಕಾಲ್ ಒಂದು ಅವಕಾಶ ಮಾಡಿಕೊಟ್ರು, ತುಂಬ ಖುಷಿ ಆಯಿತು. ಯಾಕೆಂದರೆ ವಿಡಿಯೋ ಕಾಲಲ್ಲಿ ಆದರೂ ಮಾತಾಡಿಸಿದ್ವಲ್ಲ ಅಂತ ಒಂದು ಖುಷಿ. ಎಷ್ಟು ವರ್ಷದಿಂದ ನಮ್ಮದು ಪ್ರಯತ್ನ ಮೊನ್ನೆಗೆ ಸಾಕಾರ ಆಯಿತು ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸುದೀಪ್ ಸರ್ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಈಸ್ ಅ ವೆರಿ ಬಿಸಿಯೆಸ್ಟ್ ಆ್ಯಕ್ಟರ್, ಒನ್ ಆಫ್ ದ ಟಾಪ್ ಆ್ಯಕ್ಟರ್ಸ್ ಇನ್ ದ ಸ್ಯಾಂಡಲ್ವುಡ್ ಅಥವಾ ಓವರ್ ಆಲ್ ಇಂಡಿಯಾ ಅಂತಲೇ ಹೇಳ್ಬೋದು. ಇಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಸೊ ಅವರು ಟೈಮ್ ಮಾಡಿಕೊಂಡು ಅಣ್ಣನ ಜೊತೆ ಅಷ್ಟು ಸೆಕೆಂಡ್ ಮಾತಾಡಿದ್ದು ಇಸ್ ಅ ಬಿಗ್ ಥಿಂಗ್ ಫಾರ್ ಅಸ್. ಹೌದು, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಕಿಚ್ಚ ಸುದೀಪ್ ಪಾಲಿಗಷ್ಟೇ ಈ ಚಿಂಟು ವಿಶೇಷ ಅಲ್ಲ. ಮಗುವಾಗಿದ್ದಾಗಲೇ ವಿಶೇಷ ಚೇತನ. ಆದರೆ ಸುದೀಪ್ ಅಭಿಮಾನದ ವಿಚಾರ ಬಂದರೆ ಸದಾ ಮುಂದೆ. ಬರ್ತ್ಡೇಗೆ ಕುಣಿಯುವುದಾದರೂ ಕಿಚ್ಚನ ಹಾಡೇ ಬೇಕು. ಸುದೀಪ್ ಮುಖದಲ್ಲಿ ನೋವು ಕಂಡರೆ ಸಾಕು, ಪವನ್ ಎನ್ನುವ ಈ ಮನೆಮಂದಿಯ ಮುದ್ದಿನ ಚಿಂಟುವಿನ ಕಣ್ಣೀರ ಕಟ್ಟೆ ಒಡೆಯುತ್ತದೆ. ಈತನ ಇಂತಹ ಅಭಿಮಾನ ಕಂಡೇ ಆಪ್ತರೆಲ್ಲ ಕಿಚ್ಚನ ಚಿತ್ರಗಳನ್ನೇ ಉಡುಗೊರೆ ಕೊಟ್ಟಿದ್ದಾರೆ. ಸುದೀಪ್ ಅಂದರೆ ಈ ಚಿಂಟು ಪವನ್ಗಷ್ಟೇ ಅಭಿಮಾನವಲ್ಲ, ಮನೆ ಮಂದಿ ಎಲ್ಲರಿಗೂ ಇಷ್ಟವೇ. ಆದರೆ ಸುದೀಪ್ ಸಿನಿಮಾಗಿಂತಲೂ ರಿಯಲ್ ಲೈಫನ್ನೇ ಆದರ್ಶವಾಗಿರಿಸಿಕೊಂಡವರು. ಥಿಯೇಟರ್ ಮುಂದೆ ಕಟೌಟ್ ಕಟ್ಟುವ ಮೊದಲು ಬದುಕು ಕಟ್ಟುವುದು ಮುಖ್ಯ ಎಂದು ಅರ್ಥ ಮಾಡಿಕೊಂಡವರು. ಎಲ್ಲಾ ಮಕ್ಕಳಂತೆ ಸಹಜವಾಗಿಯೇ ಹುಟ್ಟಿದ್ದ ಈ ಕಂದನಿಗೆ ಜನಿಸಿದ 2 ದಿನದಲ್ಲಿ ಜಾಂಡಿಸ್ ಕಾಯಿಲೆ ಬಂದು ಆರೋಗ್ಯ ಹದಗೆಟ್ಟಿತ್ತು. ವರ್ಷ 5 ಬಂದರೂ ಈ ಹುಡುಗ ಮಾತು ಶುರು ಮಾಡಿಲ್ಲ, ತೆವಳುವಲ್ಲಿಂದ ಎದ್ದು ನಿಂತಿಲ್ಲ. ಕಂದನಿಗಾಗಿ ಈ ತಾಯಿ ಮಾಡದ ಔಷಧಿಗಳಿಲ್ಲ, ನಡೆಸದ ಪೂಜೆಗಳಿಲ್ಲ. ಆದರೆ ಕೊನೆಗೂ ಕೈ ಹಿಡಿದಿದ್ದು ಮಾತ್ರ ಈ ಕುಟುಂಬದೊಳಗಿರುವ ಒಗ್ಗಟ್ಟು ಮತ್ತು ಸುದೀಪ್ ಎನ್ನುವ ಸೆಂಟಿಮೆಂಟು. ಅಂದ್ರೆ ಇನ್ನು ಎದುರಿಸಿ ಮುಂದುವರಿಯೋದಷ್ಟೇ ಮಾರ್ಗ ಎಂದು ಅರ್ಥ ಮಾಡಿಕೊಂಡಿದ್ದಾರೆ. ಪತ್ನಿ ಮತ್ತು ಮಗುವಿನ ಬಗ್ಗೆ ತುಂಬು ಕಾಳಜಿ ವಹಿಸಿರುವ ಪತಿ, ಕೇವಲ 1.5 ವರ್ಷ ಅಂತರದಲ್ಲಿ ಹುಟ್ಟಿರುವ 2ನೇ ಮಗ ಯಕ್ಷಿತ್, ಹೀಗೆ ಎಲ್ಲರೂ ಏನೇ ಆಗಲಿ ಮುಂದೆ ಸಾಗೋಣ ಎಂದು ಪಣ ತೊಟ್ಟವರು. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಲ್ಲ ಸಿಗದು ಬಾಳಲಿ, ಬಯಸಿದ್ದಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಇಬ್ಬರು ಮಕ್ಕಳನ್ನು ಕೊಟ್ಟ ಪತಿ ಎನ್ನುವ ವ್ಯಕ್ತಿ ದೂರಾದಾಗ ಆಸರೆಯಾಗಿ ಬಂದವರು ರಂಜನ್. ತಾಳಿ ಕಟ್ಟಿದವನು ಹೇಗೆ ಬಾಳಬೇಕೆಂದು ತೋರಿಸಿಕೊಟ್ಟವರು. ಎಲೆಕ್ಟ್ರಿಕಲ್ ಶಾಪ್ ನಿರ್ವಹಿಸಿ ಗಳಿಸಿದ ಸಂಪಾದನೆಯಲ್ಲಿ ಈ ಕುಟುಂಬಕ್ಕೆ ಆಧಾರವಾಗಿದ್ದಾರೆ. ಇಬ್ಬರನ್ನು ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಈಗ ಕಿರಿಯ ಪುತ್ರ ಯಕ್ಷಿತ್ ಬೆಂಗಳೂರಲ್ಲಿ CA ವಿದ್ಯಾರ್ಥಿ. ಈತ ಕೂಡ ಕುಟುಂಬದ ಜವಾಬ್ದಾರಿ ಅರಿತಿರುವ ಬುದ್ಧಿವಂತ ಹುಡುಗ. ಜೊತೆಗೆ ಅಪ್ಪಟ ಸುದೀಪ್ ಅಭಿಮಾನಿ ಕೂಡ. ಆ್ಯಕ್ಚುಲಿ ಸುದೀಪ್ ಸರ್ ಅಂದರೆ ಯಾರಿಗೆ ಇಷ್ಟಿಲ್ಲ ಹೇಳಿ. ಆ್ಯಕ್ಚುಲಿ ಮಂಗಳೂರು ಕಡೆ ಅಂತ ಸಿಕ್ಕಾಪಟ್ಟೆ ಸುದೀಪ್ ಸರ್ ಕ್ರೇಜೇ ಜಾಸ್ತಿ. ಅದರಲ್ಲೂ ಆ ಎಲ್ಲ ಫ್ಯಾನ್ಸ್ ಬಳಗದಿಂದ ನಾನು ಒಬ್ಬ ಚಿಕ್ಕ ಫ್ಯಾನ್. ಆ್ಯಕ್ಚುಲಿ ವೆನ್ ಐ ವಾಸ್ ಸ್ಮಾಲ್, ಆ್ಯಕ್ಚುಲಿ ಸರ್ ಫಸ್ಟ್ ಫಿಲ್ಮ್ ನಾನು ನೋಡಿದ್ದು ರಂಗ SSLC. ಆ ಮೂವಿಯಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿಬಿಟ್ಟು ಆ್ಯಕ್ಚುಲಿ ಅವತ್ತಿಂದ ಅವ್ರದ್ದು ಫ್ಯಾನ್ ನಾನು ಸುದೀಪ್ ಸರ್. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಸುದೀಪ್ ಸರ್ ಫ್ಯಾನ್ ಆ್ಯಕ್ಚುಲಿ. ಸೊ ಸುದೀಪ್ ಸರ್ ಆ್ಯಕ್ಟಿಂಗ್ಗಿಂತ ಜಾಸ್ತಿ ಅವ್ರ ಡಿಸಿಪ್ಲಿನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ದ ವೇ ಈ ಸ್ಪೀಕ್ಸ್, ದ ವೇ ಈ ಅವ್ರದ್ದು ಕ್ಯಾರೆಕ್ಟರು, ಅವ್ರದ್ದು ವೇ ಆಫ್ ಡ್ರೆಸ್ಸಿಂಗ್ ಸ್ಟೈಲು, ಹೇರ್ ಸ್ಟೈಲು ಎಲ್ಲ ಎವ್ರಿ ಸಿಂಗಲ್ ಥಿಂಗ್ ಐ ಲೈಕ್ ಅಬೌಟ್ ಹಿಮ್. ಆ್ಯಂಡ್ ಮಾತಾಡೋ ರೀತಿ ಬೇಸಿಕಲಿ ಎಲ್ಲಿ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅದು ಅವರಿಂದ ಕಲ್ತಿದ್ದು ನಾನು ಆ್ಯಕ್ಚುಲಿ. ಇಂಟರ್ವ್ಯೂಸ್ ನೋಡ್ತಾ ಅವ್ರದ್ದು. ಆಮೇಲೆ ಈ ಬಿಗ್ ಬಾಸಲ್ಲಿ ಹೋಸ್ಟ್ ಮಾಡ್ತಾರಲ್ವ, ಆ್ಯಕ್ಚುಲಿ ಬಿಗ್ ಬಾಸ್ ಯಾವುದೇ ಎಪಿಸೋಡ್ ನಾವು ಮಿಸ್ ಮಾಡಲ್ಲ. 9:15 ಆದ ತಕ್ಷಣ ಓಪನ್ ಬಿಗ್ ಬಾಸ್. ಆ್ಯಂಡ್ ಇಲ್ಲಿ ತನಕ ಯಾವುದೇ ಸೀಸನ್ ನಾವು ಮಿಸ್ ಮಾಡಿಲ್ಲ. ಸೊ ಸುದೀಪ್ ಸರ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ವಿಲ್ ಓಪನ್ ದ TV ಆ್ಯಂಡ್ ಕೀಪ್ ರೆಡಿ ಆ ಥರ. ಸೊ ಸುದೀಪ್ ಸರ್ ಹೋಸ್ಟ್ ಮಾಡೋದು ನೋಡಿಬಿಟ್ಟು ಅವ್ರ ವೇ ಆಫ್ ಗೆಸ್ಚರ್ ಹೆಂಗಿದೆ ಅದನ್ನ ನೋಡ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಆ್ಯಂಡ್ ಅದನ್ನು ನನ್ನ ಲೈಫಲ್ಲೇ ಅಳವಡಿಸ್ಕೊಂಡಿದ್ದೀನಿ. ಒಂದು 1 year ಮೊದಲು ನನಗೆ ಹುಷಾರಿಲ್ಲ. ನನಗೆ ಅಂದರೆ ಗರ್ಭಕೋಶ ಡಾಕ್ಟ್ರು ಹೇಳಿದರು ಗರ್ಭಕೋಶ ತೆಗಿಬೇಕು ಹಾಗೆ ಎಲ್ಲ ಹೇಳಿದರು. ಆನಂತರ ಹಾಗೆ ನಾನು ಇವನನ್ನು ಎಂತ ಮಾಡಲಿಕ್ಕೂ ಆಗಲಿಲ್ಲ. ನನ್ನ ಚಿಕ್ಕ ಮಗನಿಗೆ ಅದಲ್ಲದೆ ಎಕ್ಸಾಮ್ ಅವನು CA ಎಕ್ಸಾಮ್ ಬರೀತಿದ್ದ. ಅವನಿಗೆ ನನ್ನನ್ನು ಬಿಟ್ಟು ಇವನನ್ನು ನೋಡಬೇಕು, ಅವನನ್ನು ನೋಡಬೇಕು, ಎಲ್ಲ ಮಾಡಬೇಕಿತ್ತು. ಮತ್ತು ನಾನು ಒಂದು 15 ದಿವಸ ನನಗೆ ಅಡ್ಮಿಟ್ ಆಗಬೇಕಿತ್ತು. ಹಾಗೆ ಅಡ್ಮಿಟ್ ಆದೆ. ಆಗ ಇವನೇನು ಮಾಡಿ ಇವನಿಗೆ ಏನಾಯಿತು, ಡಿಪ್ರೆಷನ್ಗೆ ಹೋಗಿ ಆಗ ನಾವು ಎಂತ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅಂದರೆ ಹೋಗಲೇಬೇಕಿತ್ತು. ಇನ್ನು ನನ್ನ ಹೆಲ್ತು ಇವನನ್ನು ಬಿಟ್ಟು ಇಲ್ಲಿ ಅಲ್ಲಿ ಹಾಸ್ಪಿಟಲಲ್ಲಿ ಕೂತ್ಕೊಳ್ಳಿಸುವ ಹಾಗೆ ಇಲ್ಲ.
ಹಾಗೆ ಇಲ್ಲಿ ಬಿಟ್ಟು ಹೋಗಿ ಫುಲ್ಲು ಡಿಪ್ರೆಷನ್ಗೆ ಹೋಗಿ ಎಂತ ಯಾರ ಹತ್ರ ಮಾತಿಲ್ಲ, ಅಮ್ಮ ಬೇಕು ಪುನಃ 2 ಸರಿ ಕರ್ಕೊಂಡ್ಬಂದರು, ಹಾಸ್ಪಿಟಲಿಗೆ ಕರ್ಕೊಂಡ್ಬಂದರು. ಅಲ್ಲಿ ತೋರಿಸಿದ ನಂತರ ಅವನಿಗೆ ಏನಾಯಿತು, ಅಮ್ಮನನ್ನೇನೋ ಮಾಡ್ತಾರೆ ಅಂತಾಯಿತು. ಅಮ್ಮನನ್ನೆಂತ ಮಾಡ್ತಾರೆ, ಇಲ್ಲಿ ಬಂದು ಒಂದೇ ನಾನು ಅಳ್ತಾನೆ ಇರೋದು. ಅದಲ್ಲದೆ ಅವನ ತಂಗಿ ಮಗ ನನ್ನ ಕೂರಿಸಿ ನಾವು ಹೋದ ತಂಗಿ ಅಂದರೆ ನನ್ನ ತಂಗಿ ಹಾಸ್ಪಿಟಲ್ ನನ್ನೊಟ್ಟಿಗೆ ಇರಬೇಕಿತ್ತು. ಹಾಗೆ ಅವಳು ನನ್ನೊಟ್ಟಿಗೆ ಬಂದಿದ್ಲು. ಹಾಗೆ ಎಂತಾಯಿತು, ಫುಲ್ಲು ಡಿಪ್ರೆಷನ್. ಮತ್ತು ನಾವು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದು ಪುನಃ ಒಂದು 7 ಡೇಸ್ ಬಿಟ್ಟು ನಮಗೆ ಸ್ಟಿಚ್ ತೆಗಿಲಿಕ್ಕೆ ಹೋಗ್ಲಿಕ್ಕಿತ್ತು. ಹೋಗುವಾಗ ಬೆಳಿಗ್ಗೆ ಇವನು ಜೋರು ಅಳ್ಳಿಕ್ಕೆ ಶುರು ಮಾಡಿದ, ನಾನು ಬರ್ತೇನೆ ಅಂತ. ಮತ್ತು ನಾನಂದು ಬೇಡ, ಈಗ ಹೋಗಿ ಬರುವುದಲ್ಲ. ಮತ್ತು ನನಗೆ ಬೇಸರಾಗಿ ಮತ್ತು ಮಗನಿಗೆ ಚಿಕ್ಕವನಿಗೆ ಹೇಳಿದೆ, ಪರವಾಗಿಲ್ಲ ಹೋಗಿ ಹೋಗುವ ಬರುವುದಲ್ಲ ಈಗ ಅಂತ. ಹಾಗೆ ನಾನು ಹೇಳಿದೆ, ನೀವು ಕೆಳಗೆ ಹೋಗಿ, ಇವರು ನನ್ನ ಹಸ್ಬೆಂಡ್ ಅಂದರು ನಾನು ಆಚೆಯಿಂದ ಗಾಡಿ ತೊಗೊಂಡ್ಬರ್ತೇನೆ, ನೀವು ಕೆಳಗೆ ಬನ್ನಿ ಅಂತ ನಾವು ಹೋದ್ವಿ. ಇವನು ಚಿಕ್ಕವನು ಕರ್ಕೊಂಡು ಹೋದ, ಅವನು ಎತ್ತಿಕೊಂಡೇ ಕರ್ಕೊಂಡು ಹೋದ ಕೆಳಗೆ. ನಾನಿಲ್ಲಿ ಬಾಗಿಲು ಹಾಕಿ ಹೋಗ್ತಾ ಇದ್ದೇನೆ ಅಷ್ಟೇ, ಕೆಳಗಡೆ ಹೋಗ್ತಾ ಇದ್ದೇನೆ. ಅಷ್ಟರಲ್ಲಿ ನನಗೆ ಕೆಳಗಿಂದ ಬೊಬ್ಬೆಗೆ ಹೇಳಿತು, ಅಮ್ಮ ಬೇಗ ಬಾ ಅಂತ. ಎಂತಾಯಿತು ನೋಡುವಾಗ ಇವನು ಎಂತ ಇಲ್ಲ, ನಮಗೆ ಅಂದರೆ ಲೋಕವೇ ಇಲ್ಲ, ಇದು ಮಗುವೇ ಇಲ್ಲ ಅಂತ. ಅಂದರೆ ಫಿಟ್ಸ್ ಅಟ್ಯಾಕ್ ಆಯಿತು ಅವನಿಗೆ. ಫಸ್ಟ್ ಟೈಮ್ ಆಗಿದ್ದು ನಮಗೆ, ಅದು ಎಂತ ಗೊತ್ತಿಲ್ಲ. ನೋಡುವಾಗ ಎಂತ ಇಲ್ಲ ಮಗು. ಎಲ್ಲರೂ ಹೇಳ್ತಾರೆ ಇಲ್ಲ ಮಗು ಉಳಿದಿಲ್ಲ ಮಗು, ಅವನು ಇಲ್ಲ ಹೋಯ್ತು ಅಂತ. ಅಂದರೆ ನಮಗೆ ಅಷ್ಟು, ನನಗೆ ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ನನಗೆ ಒಂದು ವೇಳೆಯಲ್ಲಿ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಹೋಗಿ ಹೇಗೋ ಅವನ ಹತ್ರ ಕೂತ್ಕೊಂಡು ನಾವೆಲ್ಲ ಬೊಬ್ಬೆಡಿತೇವೆ. ಮತ್ತು ಅಲ್ಲಿ ಇವರು ನಮ್ಮ ಫರ್ನಿಚರ್ ಅಂಗಡಿಯವರು ರಾಜೇಶ್ ಶೆಟ್ಟಿ ಅಂತಿದ್ರು, ಅವರು ಬಂದು ಫುಲ್ಲು ಎದೆಗೆ ಪ್ರೆಸ್ ಮಾಡಿ ಒಂದು ಸಾಧಾರಣ 10-15 ನಿಮಿಷ ಪ್ರೆಸ್ ಮಾಡಿದ್ದಾರೆ. ಅಷ್ಟರಲ್ಲೇ ಒಂದು ಉಸಿರು ಬಂತು. ಅಷ್ಟರಲ್ಲಿ ಮತ್ತು ನಾವು ಯಾನಪ್ಪಗೆ ಎತ್ಕೊಂಡು ಹೋದ್ವಿ ಅಷ್ಟೇ. ಮತ್ತು ಅವರು ಎಂತ ಅಂತ ಅವ್ರು ಹೇಳಲಿಕ್ಕೆ ಆಗಲಿಲ್ಲ ಅವರಿಗೆ. ಅವರು ಹೇಳಿದರು ಫಿಟ್ಸ್ ಅಟ್ಯಾಕ್ ಅಂತ ಹೇಳಿದರು. ಹಾಗೆ ನಮಗೆ ಗೊತ್ತಿಲ್ಲ ಅಷ್ಟರ ತನಕ ಅವನಿಗೆ ಫಿಟ್ಸ್ ಅಟ್ಯಾಕ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಮತ್ತೆ ಹೋಗಿ ಮಧ್ಯಾಹ್ನ ತನಕ ಅಲ್ಲಿ ಇದು ಮಾಡಿ ಮತ್ತೆಲ್ಲ ಮಾಡಿ ಬಂದರು. ಡಾಕ್ಟ್ರು ಹೇಳಿದರು ಫಿಟ್ಸ್ ಅಟ್ಯಾಕ್. ಆನಂತರ ಪುನಃ ಒಮ್ಮೆ ಹಾಗೆ ಆಯಿತು. ಅವನನ್ನು ನಾವು ಡಾಕ್ಟರ್ ಶಂಕರ್ ಹತ್ರ, ಮಲ್ಲಿಕಟ್ಟೆ ಅವರ ಹತ್ರ ಕರ್ಕೊಂಡು ಇವಳ ಹತ್ರ ನಾನು ಹೇಳಿದೆ, ನನಗೆ ಮತ್ತೆ ಅವನು ಎಕ್ಸಾಮ್ ಇದರಲ್ಲಿ ಹೋದರೆ, ಅವನ ಆರ್ಟಿಕಲ್ಶಿಪ್ಗೆ ಬ್ಯಾಂಗ್ಳೂರಿಗೆ ಹೋದರೆ, ಇಲ್ಲಿ ನಾನು ಏನು ಮಾಡಲಿಕ್ಕೂ ಆಗೋದಿಲ್ಲ, ನನಗೆ ಇವನನ್ನು ಎತ್ತುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಹಾಗೆ ಮತ್ತೆ ಎಂತ ಮಾಡಿದ್ರು, ಮತ್ತು ನಾನು ಹೇಳಿದೆ ಒಮ್ಮೆ ಡಾಕ್ಟ್ರಿಗೆ ತೋರಿಸುವ ಎಂತಂತ. ಮತ್ತು ಇವಳು ನನ್ನ ತಂಗಿ ಮತ್ತು ಮಗ ಕರ್ಕೊಂಡು ಹೋದಾಗ ಅಲ್ಲಿ ಕೂಡ ಪುನಃ ಹಾಗೆ ಆಯಿತು, ಅಟ್ಯಾಕ್ ಥರ ಆಯಿತು. ಮತ್ತು ಇವರು ನನಗೆ ಹೇಳಲಿಲ್ಲ, ನಾನು ಟೆನ್ಷನ್ ಮಾಡ್ಕೊಳ್ತೇನೆ ಅಂತ ನನಗೆ ಹೇಳಲಿಲ್ಲ. ಮತ್ತು ಆನಂತರ ಈಗ ಮೆಡಿಸಿನ್ ತಿಂಗಳಿಗೆ ಒಂದು 3,500-4,000 ರೂಪಾಯಿ ಮೆಡಿಸಿನ್ ನಡೀತಾ ಉಂಟು ಅವನಿಗೆ. ಆ ಮೆಡಿಸಿನಲ್ಲಿ ಇದ್ದಾನೆ ಅವನು. ಅದಕ್ಕೆ ನಾವು ಎಂಥ ಖುಷಿ ಇದ್ದರೂ ಅವನಿಗೆ ಕೊಡೋದು. ಅಂದರೆ ಖುಷಿ, ನಾನು ಎಂಥ ಅವನಿಗೆ ಕಡಿಮೆ ಎಂಥ ವಿಷಯದಲ್ಲಿ ಅವನು ಖುಷಿಯಾಗಿರಲಿ ಅಂತ ನನಗೆ ಒಂದು ಆಸೆ ಇತ್ತು. ಸುದೀಪ್ ಸರನ್ನು ನನಗೆ ಎಂತ ಮಾಡಲಿಕ್ಕೆ, ನನಗೆ ಅವನನ್ನು ಮೀಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಅದೊಂದು ನೋವಿತ್ತು ನನಗೆ. ಎಲ್ಲ ಖುಷಿಗೆ ನಾನು ಅವನು ಕೊಟ್ಟಿದ್ದೇನೆ, ಅದೊಂದು ನನಗೆ ಖುಷಿ ಕೊಡಲಿಕ್ಕೆ ಆಗಲಿಲ್ವಲ್ಲ ಅಂತ. ಅದೆಷ್ಟೇ ಖರ್ಚಿದ್ದರೂ ಅದಕ್ಕಾಗಿ ಇನ್ನೊಬ್ಬರ ಮುಂದೆ ಕೈಚಾಚಿದವರಲ್ಲ. ತಮ್ಮ ಸ್ವಾಭಿಮಾನ ಉಳಿಸಿಕೊಂಡೇ ಪುತ್ರ ಪವನ್ನ ಎಲ್ಲ ಆಸೆಗಳನ್ನು ನೆರವೇರಿಸಿದ್ದಾರೆ. ಈ ಕುಟುಂಬ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಡಿಪು ಎನ್ನುವಲ್ಲಿ. ಆದರೆ ಪವನ್ ಮನದಲ್ಲಿ ಕನಸಾಗಿ ಕಾಡಿದ್ದು ಮಾತ್ರ ದೂರದ ಬೆಂಗಳೂರಲ್ಲಿರುವ ಕಿಚ್ಚ ಸುದೀಪ್ ಅವರ ಭೇಟಿ. ಪವನ್ ಕನಸುಗಳನ್ನು ನನಸಾಗಿಸಲು ಈ ಕುಟುಂಬದ ಪ್ರತಿಯೊಬ್ಬರು ಪಣ ತೊಟ್ಟ ರೀತಿಯೇ ರೋಚಕ. ನನಗೋಸ್ಕರ ನಾನು ಇಲ್ಲಿ ತನಕ ಅದೊಂದು ಮೈಂಡ್ ಸೆಟ್ ಇರಲಿಲ್ಲ. ನನ್ನ ಸ್ವಾರ್ಥ ಅಂತ ಯಾವತ್ತೂ ಬಂದಿಲ್ಲ ನನಗೆ. ಎವ್ರಿಥಿಂಗ್ ಈಸ್ ಅಬೌಟ್ ಮೈ ಪೇರೆಂಟ್ಸ್, ಮೈ ಬ್ರದರ್, ಬೇಸಿಕಲಿ ಅಣ್ಣ. ಯಾಕಂತ ಹೇಳಿದರೆ ಅವನು ಹುಟ್ಟುವಾಗನೂ ನನಗಿಂತ 2 ವರ್ಷ ಮುಂಚೆ ಹುಟ್ಟಿದ್ದ. ಆದರೆ ಸಾಯುವಾಗ ನನ್ನ ಜೊತೆನೇ ಸಾಯಬೇಕು ಅಂತ ನನಗೆ ಆಸೆ. ಯಾಕಂತ ಹೇಳಿದರೆ ನಾನು ಹೋದ್ಮೇಲೆ ಅವನನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಅಪ್ಪ ಅಮ್ಮ ಒಂದು ಸರ್ಟೆನ್ ಟೈಮ್ ತನಕ ನೋಡ್ತಾರೆ, ಅವ್ರಿಗೂ ಏಜ್ ಆಗಿದೆ. ಸೊ ಫ್ಯೂಚರಲ್ಲಿ ಕೂಡ ಅವನಿಗೆ ನಾನು, ನನಗೆ ಅವನು ಅಷ್ಟೇ ಲೈಫಲ್ಲಿ. ಅವನಿಗೆ 1.5 ವರ್ಷ ಇರುವಾಗಲೇ ಅಕ್ಕನಿಗೆ ಇನ್ನೊಂದು ಡೆಲಿವರಿ ಆಗಿತ್ತು. ಆಮೇಲೆ ಅವನನ್ನು ನಾನೇ ನೋಡ್ಕೊಳ್ತಿದ್ದದ್ದು. ಅವಳು ಡೆಲಿವರಿ ಆಗಿ ಚಿಕ್ಕ ಮಗು ಇದ್ದು ನೋಡ್ತಾ ಇರುವಾಗ ಅವನನ್ನು ನಾನೇ ನೋಡ್ತಾ ಇದ್ದದ್ದು. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ. ಅವನಿಗೆ ಇಡೀ ದಿನ ಹಾಲು ಕೊಡಬೇಕಿತ್ತು, ಎಲ್ಲ ನಾನೇ ಮಾಡ್ತಾಯಿದ್ದೆ. ಅಮ್ಮನೂ ಮಾಡ್ತಾಯಿದ್ರು, ಎಲ್ಲರೂ ಮಾಡ್ತಿದ್ರು. ಹಾಗೆ ನನಗೆ ಅವನ ಮೇಲೆ ಸ್ವಲ್ಪ ಜಾಸ್ತಿಯೇ ಪ್ರೀತಿ. ನನ್ನ ಮಗನಿಗಿಂತಲೂ ಜಾಸ್ತಿ ಅವನು ಒಳ್ಳೆ ಇದರಲ್ಲಿದ್ದ. ನಮ್ಮ ಇಬ್ಬರದು ತಾಯಿ ಮಗನ ಸಂಬಂಧವೇ ಆಗಿದೆ. ನಾನು ಚಿಕ್ಕಮ್ಮ ಆದರು. ಒಂದು ಸರ್ಟೆನ್ ಟೈಮ್ ಆದಮೇಲೆ ಅವ್ನಿಗೆ ನಾನೇ ಕಂಪ್ಲೀಟ್ ಆಗಿ ಹೋಗ್ಬಿಡ್ತೀನಿ. ನಾನೇ ಅವ್ನಿಗೆ ನೋಡ್ಕೊಳ್ಬೇಕು. ಅವನು ಇರೋ ತನಕ ಅವ್ನಿಗೆ ಏನೆಲ್ಲ ಬೇಕು ಖುಷಿಯಲ್ಲಿ ನೋಡ್ಕೊಳ್ಬೇಕು. ದಟ್ ಇಸ್ ಮೈ ಡ್ಯೂಟಿ. ಆ್ಯಂಡ್ ಮೋಸ್ಟ್ಲಿ ಅದು ದೇವರು ನನಗೂ ಅನಿಸ್ತಿತ್ತು. ಒಂದು 7th 8th ಇರಬೇಕಾದ್ರೆ ದೇವ್ರು ಯಾಕೆ ಅಣ್ಣ ನಂಗೆ ಹುಟ್ಟಿಸ್ಬಿಟ್ಟ,
ನನಗೆ ಯಾಕೆ ನನ್ನ ಅಣ್ಣನ ಬೇರೆಯವ್ರ ಅಣ್ಣನ ನೋಡಬೇಕಾದ್ರೆ ಅವರು ಈ ಥರ ಇದ್ದಾರೆ ಸರಿ ಇದ್ದಾರೆ, ನನ್ನನ್ನು ಯಾಕೆ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿಸಿದ್ರು, ಅದೆಲ್ಲ ಕ್ವಶನ್ ಮಾರ್ಕ್ ಬರ್ತಿತ್ತು. ಆ್ಯಕ್ಚುಲಿ ಹೇಳೋದಾದ್ರೆ ಸದ್ಯ ನನ್ನ ದೇವ್ರನ್ನ ನಂಬ್ತಾನೆ ಇರಲಿಲ್ಲ ಒಂದು ಮೊಮೆಂಟ್ ತನಕ. ನಾನು ಇವಾಗ ನನ್ನ ಹತ್ರ ಹೋಗಿ ಕೇಳಿದ್ರು ಹಂಗೆ ಹೇಳ್ತಾರೆ, ಅವ್ನು ದೇವ್ರನ್ನ ನಂಬೋದೇ ಕಮ್ಮಿ ಅಂತೇಳಿ. ಸೊ ನಾನು ದೇವ್ರನ್ನ ನಂಬ್ತಾನೆ ಇರಲಿಲ್ಲ ಒಂದು ಸರ್ಟೆನ್ ಟೈಮ್ ತನಕ. ಅಂದರೆ ದ್ವೇಷಿಸ್ತಿದ್ದೆ. ಅಂದರೆ ಯಾವಾಗಲೂ ಮಮ್ಮಿ ಜೊತೆ ಡಿಬೇಟ್ ಆಗ್ತಿತ್ತು ರಾತ್ರಿ, ದೇವ್ರಿದ್ದಾನ ಇಲ್ವಾ, ದೇವ್ರು ಇರ್ತಿದ್ರೆ ನನ್ನ ಅಣ್ಣನ ಯಾಕೆ ಹಂಗೆ ಮಾಡ್ತಾ, ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ವಿ ಅಮ್ಮನ ಜೊತೆ. ಆಮೇಲೆ ಬಟ್ ಅಮ್ಮ ಎಕ್ಸ್ಟ್ರೀಮ್ ಭಕ್ತೆ ದೇವ್ರದ್ದು. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಅಥವಾ ಟ್ವೈಸ್ ಇನ್ ಅ ವೀಕ್ ಟೆಂಪಲ್ಗೆ ಹೋಗ್ತಾ ಇರ್ತಾರೆ, ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನನ್ನ ಬಗ್ಗೆ. ಸೊ ಬಟ್ ನಾನು ಕಂಪ್ಲೀಟ್ಲಿ ಉಲ್ಟಾ ಇದೆ ಒಂದು ಸರ್ಟೆನ್ ಟೈಮ್ ತನಕ. ಒಂದು ಐ ಥಿಂಕ್ ಫಸ್ಟ್ ಇಯರ್ ಸೆಕೆಂಡ್ PUC ತನಕ ಹಂಗೇನೆ ಇದ್ದೆ ಆ್ಯಕ್ಚುಲಿ. ನಾನು ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ಬಿಕಾಮಿಂಗ್ ಬಂದ ತಕ್ಷಣ ಕಂಪ್ಲೀಟ್ಲಿ ಚೇಂಜ್ ಆಯಿತು ಲೈಫು. ಅಂದರೆ ನಾನು ಯಾವಾಗ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಕೆಲವು ಟೆಂಪಲ್ಸ್ಗಳೆಲ್ಲ ವಿಸಿಟ್ ಮಾಡಿದಾಗ ಅವರೇ ಹೇಳ್ತಿದ್ರು ಆ್ಯಕ್ಚುಲಿ, ದೇವರು ನಿಮ್ಮ ಮನೇಲೇ ಹುಟ್ಟಿದ್ದಾರೆ, ನೀವು ಯಾಕೆ ಟೆಂಪಲಿಗೆ ಬರ್ತಿದ್ದೀರಾ ಅಂತೇಳಿ. ಅವನನ್ನು ಪೂಜೆ ಮಾಡಿದರೆ ಸಾಕು, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫಲಗಳು ಸಿಕ್ಬಿಡ್ತದೆ ಅಂತ. ಸೊ ಮುಂಚೆ ಅದರಿಂದಾಗಿ ನಾನು ಹೇಳ್ತೀನಿ, ನಾನು ಇವಾಗ ಅಣ್ಣನ ಹೆಂಗೆ ನೋಡ್ಕೊಳ್ತಿದ್ದೀನಿ, ಅವ್ನ ಫಲನೇ ನಂಗೆ ಸಿಗ್ತಿದೆ ಆ್ಯಕ್ಚುಲಿ. ನಾನು ಫೌಂಡೇಶನ್ ಅಟೆಂಪ್ಟ್ ಕೊಟ್ಟೆ, ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಯಿತು, BCom ಟಾಪರ್ ಆಗಿ ಬಂದೆ. ಅದಾದಮೇಲೆ ಏನೇ ಪ್ರಾಬ್ಲಮ್ಸ್ ಬಂದರೂ ವಿದಿನ್ ಒನ್ ಡೇಲಿ ಅದು ಸಾಲ್ವ್ ಆಗುತ್ತೆ ನಂದು ಆ್ಯಕ್ಚುಲಿ. ನನಗೆ ಇಲ್ಲಿ ತನಕ ಆ ಸ್ಟ್ರೆಸ್ ಬಂದೇ ಇಲ್ಲ ಲೈಫಲ್ಲಿ. ಸೊ ನಾನು ಅದನ್ನು ಅಣ್ಣನಿಗೆ ಕೊಡ್ತೀನಿ ಕ್ರೆಡಿಟ್. ಯಾಕಂತ ಹೇಳಿದರೆ ಅವನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಮ್ಮ ಜೊತೆ ಇರ್ತಾನೆ, ಮಾತಾಡ್ತಾನೆ, ಹ್ಯಾಪಿಯಾಗಿರ್ತಾನೆ. ಇಲ್ಲಿ ತನಕ ಅವ್ನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ನಮ್ಮಿಂದ ಇಟ್ಟಿಲ್ಲ ಅಣ್ಣ ಆ್ಯಕ್ಚುಲಿ. ನನ್ನ ತಮ್ಮ ಈ ಥರನೇ ಮಾಡಬೇಕು, ನನಗೆ ಇದೇ ತೆಗೆದು ಕೊಡಬೇಕು, ಅದೇ ಮಾಡಬೇಕು, ಇದು ಮಾಡಬೇಕು. ಕೆಲವೊಂದು ಚಿಕ್ಕ ಪುಟ್ಟ ಹಠಗಳಿದೆ ಅವನಿಗೆ, ಅದೇ ಆಗಬೇಕು ಇದೇ ಆಗಬೇಕು ಅಂತ ಹಠ ಮಾಡ್ತಾನೆ. ಬಟ್ ಒಮ್ಮೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ನಿಗೆ ಅರ್ಥ ಆಗುತ್ತೆ, ಇವಾಗ ಆಗಲ್ಲ ಮತ್ತೆ ಕೊಡ್ತೀವಿ, ಮತ್ತೆ ಇದು ಮಾಡ್ತೀವಿ ಅಂತೇಳಿ. ಬಟ್ ನನಗೆ ಏನು ಡ್ರೀಮ್ ಅಂತ ಹೇಳಿದ್ರೆ ಐ ಶುಡ್ ಬಿ ದಟ್ ಕೆಪೇಬಲ್. ಅಣ್ಣ ಹಿಂಗೆ ತೋರಿಸಿದ ತಕ್ಷಣ ಅದನ್ನು ತೆಗೆದುಕೊಡೋ ಕೆಪಾಸಿಟಿ ನಂಗೆ ಇರಬೇಕು. ಅಂದರೆ ಅವ್ನು ಇವಾಗ ಒಂದು ಏನೋ ಮಾಲಿಗೆ ಹೋಗ್ಬಿಟ್ಟು ನಂಗೆ ಅದು ಬೇಕು ತಮ್ಮ ಅಂತ ಹೇಳಿದ ತಕ್ಷಣ ಇವಾಗ ತೆಗೆದು ಕೊಡೋ ಆ ಕೆಪಾಸಿಟಿ ನಂಗೆ ಇರಬೇಕು. ಆ ಕೆಪಾಸಿಟಿ ರೀಚ್ ಆಗಿ ವಿದಿನ್ 30 years ನಾನು ಆ ಕೆಪಾಸಿಟಿ ರೀಚ್ ಆಗಬೇಕು ಅಂತ ನನ್ನ ಡ್ರೀಮ್. ಅವನಿಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಅವರಂದರೆ ಜೀವ. ಅವರ ಎಂತೆಲ್ಲ ಸ್ಟೈಲ್ ಉಂಟು ಅದೆಲ್ಲ ಅವನು ಮಾಡ್ತಾನೆ. ಅವರ ಥರನೇ ಕಿವಿದ್ದು ತೆಗೆಸಿದ್ದ, ಅವರ ಥರನೇ ಸ್ಟೈಲೆಲ್ಲ ಮಾಡಿದ್ದ. ಎಲ್ಲರಿಗೂ ಇಲ್ಲಿ ಇದ್ದವರಿಗೆಲ್ಲರಿಗೂ ಅವನಂದ್ರೆ ಪ್ರೀತಿ. ಮತ್ತು ಅವನಿಗೆ ಸುದೀಪ್ ಅಂತ ಇಷ್ಟ ಅಂತಲೂ ಎಲ್ಲರಿಗೂ ಗೊತ್ತು. ಅವನದು ಎಂಥ ಬರ್ತ್ಡೇ ಇರಲಿ, ಎಂಥ ಅವನಿಗೆ ಗಿಫ್ಟು ತಂದರೂ ಅದರಲ್ಲಿ ಸುದೀಪ್ ಸರ್ ಲಿಂಕ್ ಆಗಿರ್ತೇ ಇರ್ತಾರೆ. ಅವನಿಗೆ ಲಾಸ್ಟ್ ಟೈಮ್ ಒಂದು ಕೇಕ್ ಬಂದಿತ್ತು, ಅದರಲ್ಲಿ ಸುದೀಪ್ ಸರ್ ಇದ್ದು ಫೋಟೋ ಇತ್ತು. ಆಮೇಲೆ ಎಲ್ಲ ಕಪ್ಪಾಗಲಿ ಎಂಥ ಫೋಟೋ ಫ್ರೇಮ್ ಯಾವುದು ಕೊಟ್ಟಿದ್ದರೂ ಅದರಲ್ಲಿ ಸುದೀಪ್ ಸರ್ ಇದ್ದೇ ಇರ್ತಾರೆ. ಅಷ್ಟು ಇಷ್ಟ ಅವನಿಗೆ, ಎಲ್ಲರಿಗೆ ಗೊತ್ತು. ಅದಕ್ಕಾಗಿ ಅವರೆಲ್ಲರೂ ಸುದೀಪ್ ಸರನ್ನು ಮಾಡಿಯೇ ತರ್ತಾರೆ ಅವನಿಗೆ. ಹೇಗಾದರೂ ಮಾಡಿ ಅವನನ್ನು ಒಮ್ಮೆ ಆದರೂ ಸುದೀಪ್ ಸರ್ಗೆ ಭೇಟಿ ಮಾಡಿಸ್ಬೇಕಂತಲೇ ಇತ್ತು. ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೆವು ನಾವು. ಹೇಗೆ ಪ್ರಯತ್ನ ಮಾಡಿದರೂ ಆಗಲೇ ಇಲ್ಲ. ನಾವು ವೆಯ್ಟ್ ಮಾಡ್ತಿದ್ವಿ, ಸರ್ ಒಂದು ಮಾತಾಡ್ತಾರ, ಯಾವಾಗಾದ್ರೂ ಒಂದು ಚಾನ್ಸ್ ಸಿಗುತ್ತಾ ಮಾತಾಡೋಕ್ಕೆ ಸರ್ ಜೊತೆ ಅಂತೇಳಿ. ಬರ್ತಾ ಇರ್ತಾರೆ ಮಂಗಳೂರಿಗೆ, ಪಿಲಿಪರ್ಬ್ ಆಗಿರ್ಬೋದು, ಅದಕ್ಕೆ ಅಟೆಂಡ್ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಅದು ಯಾವತ್ತೂ ಆಪರ್ಚುನಿಟಿ ಸಿಕ್ಕಿಲ್ಲ ನನ್ನ ಮೀಟ್ ಮಾಡ್ಸೋಕ್ಕೆ. ಕೆಲವೊಮ್ಮೆ ಆಪರ್ಚುನಿಟೀಸ್ ಬಂದಿತ್ತು, ಬಟ್ ಅಣ್ಣನ ಕರ್ಕೊಂಡು ಆಗ್ತಿರ್ಲಿಲ್ಲ. ಯಾಕಂತೇಳಿ ಈಸ್ ಸಿಕ್ಕಾಪಟ್ಟೆ ಫೇಮಸ್ ಆ್ಯಕ್ಟರ್, ಬಂದ ತಕ್ಷಣ ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ, ಅದಾಗುತ್ತೆ. ಸೊ ಅವನ ಕ್ರೌಡನ್ನೇ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದ್ರ ನಡುವೆ ಅಣ್ಣನ ಕರ್ಕೊಂಡು ಹೋಗೋದು ಅದೆಲ್ಲ ಕಷ್ಟ ಆಯಿತು. ಮತ್ತು ಕೊನೆಗೆ ನನಗೆ ಫೇಸ್ಬುಕ್ಕಲ್ಲಿ ಇವರು ಶಶಿಕರ ಪಾತೂರು ಅಂತ ನನ್ನ ಸೀನಿಯರ್ ಅವರು ನನಗೆ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಎಲ್ಲ ಫಿಲ್ಮ್ ಆ್ಯಕ್ಟರ್ಸ್ ಅವರದ್ದೆಲ್ಲ ಫೋಟೋ ಹಾಕೋದನ್ನು ನೋಡಿ ಇವರ ಹತ್ರ ಒಮ್ಮೆ ಟ್ರೈ ಮಾಡುವ ಅಂತ ನನಗೆ ಅನಿಸಿತು. ಅದಕ್ಕೋಗಿ ಅವರಿಗೆ ಒಂದು ಮೆಸೇಜ್ ಮಾಡಿದೆ ನಾನೇ. ನನಗೆ ಒಂದು ಹೆಲ್ಪ್ ಆಗಬೇಕು ಅಂತ ಕೇಳಿಕೊಂಡೆ. ಅದಕ್ಕೆ ಅವ್ರ ಹತ್ರ ಹೇಳಿದಾಗ ಅವರು ತುಂಬ ಸಂತೋಷದಲ್ಲಿ ಒಪ್ಪಿಕೊಂಡ್ರು. ಅದು ಅಂಥ ಮಕ್ಕಳಿಗೆ ನಾನು ಇದು ಮಾಡದೆ ಇರ್ತೇನಾ, ಅವರಿಂದ ಪ್ರಯತ್ನ ಪಟ್ಟು ಫೋನಲ್ಲಿ ಮಾತಾಡಿಸುವ ಹಾಗೆ ಮಾಡಿದರು. ಸಿನಿಮಾ, ರಿಯಾಲಿಟಿ ಶೋ, ಸೆಲೆಬ್ರಿಟಿ ಕ್ರಿಕೆಟ್ ಎಂದು ಸದಾ ಬ್ಯುಸಿಯಾಗಿರುವ ಕಿಚ್ಚ ಸುದೀಪ್ ಕೊನೆಗೂ ವಿಡಿಯೋ ಕಾಲ್ ಮೂಲಕ ಹಾಯ್ ಹೇಳಲು ಸಿದ್ಧರಾದರು. ಮಾತು ಬಾರದ ಕಂದನಿಗೆ ಕಿಚ್ಚ ಹೇಳಿದ್ದೊಂದು ಹಾಯ್ ಮತ್ತು ನೀಡಿದ್ದೊಂದು ಫ್ಲೈಯಿಂಗ್ ಕಿಸ್ ಮಾತ್ರವಾದರೂ ಅದು ಜನ್ಮಪೂರ್ತಿ ಮರೆಯದಂತಹ ಅನುಭವವಾಗಿ ಪವನ್ ಮನದೊಳಗೆ ಸೇರಿಕೊಂಡಿದೆ. ಈಗ ಅವನಿಗೆ ಎಷ್ಟು ಒಂದೇ ಬಂದವರ ಹತ್ರ ಎಲ್ಲ ಹೇಳ್ತಾರೆ, ನಾನು ಸುದೀಪ್ ಸರ್ ಜೊತೆ ಮಾತಾಡಿದೆ, ಹೆಬ್ಬುಲಿ ಜೊತೆ ಮಾತಾಡಿದೆ ಅಂತ. ನಾನು ಅವತ್ತು ಬರಲಿಲ್ಲ, ಆದರೆ 2 ದಿನ ಬಿಟ್ಟು ಬಂದಾಗಲೂ ನನ್ನ ಹತ್ರ ಅದೇ ರೀತಿ ಹೇಳಿದ. ಅದೊಂದು ವಿಡಿಯೋ ಕಾಲ್ ಒಂದು ಅವಕಾಶ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಯಾಕೆಂದರೆ ವಿಡಿಯೋ ಕಾಲಲ್ಲಿ ಆದರೂ ಮಾತಾಡಿಸಿದ್ವಲ್ಲ ಅಂತ ಒಂದು ಖುಷಿ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು. ಎಷ್ಟೋ ವರ್ಷದಿಂದ ನಮ್ಮದು ಪ್ರಯತ್ನ ಮೊನ್ನೆಗೆ ಸಾಕಾರ ಆಯಿತು ಅಂತ.
ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಥರ ಅನಿಸ್ತು. ಅಂತ ಹೇಳಿದ್ರೆ ಸುದೀಪ್ ಸರ್ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಬಿಕಾಸ್ ಈಸ್ ಅ ವೆರಿ ಬಿಸಿಯೆಸ್ಟ್ ಆ್ಯಕ್ಟರ್, ಒನ್ ಆಫ್ ದ ಟಾಪ್ ಆ್ಯಕ್ಟರ್ಸ್ ಇನ್ ದ ಸ್ಯಾಂಡಲ್ವುಡ್ ಅಥವಾ ಓವರ್ ಆಲ್ ಇಂಡಿಯಾ ಅಂತಲೇ ಹೇಳ್ಬೋದು. ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಸೊ ಅವರು ಟೈಮ್ ಮಾಡಿಕೊಂಡು ಅಣ್ಣನ ಜೊತೆ ಅಷ್ಟು ಸೆಕೆಂಡ್ ಮಾತಾಡಿದ್ದು ಇಸ್ ಅ ಬಿಗ್ ಥಿಂಗ್ ಫಾರ್ ಅಸ್. ಇದು ಸುದೀಪ್ ಸಂಪಾದಿಸಿರುವ ನಿಜವಾದ ಆಸ್ತಿ. ಒಬ್ಬ ಸ್ಟಾರ್ ನಟ ತನ್ನ ಸಿನಿಮಾಗಳಿಂದ ಐಶ್ವರ್ಯದಿಂದ ಗಳಿಸಲಾಗದ್ದನ್ನು ತನ್ನ ಅಭಿಮಾನಿಗಳ ಮೂಲಕ ಸಾಧಿಸಿ ತೋರಿಸಿದ್ದಾರೆ. ಮಗುವಿನ ಹಠದ ಹುಡುಗನಿಗೆ ಸಮಯ ನೀಡುವ ಮೂಲಕ ಇಡೀ ಕುಟುಂಬಕ್ಕೆ ನೆಮ್ಮದಿ ಕೊಟ್ಟಿದ್ದಾರೆ. ಅವನು ಎಂತ ಕೇಳ್ತಾನೆ ಅದು ನಾವು ಕೊಡಬೇಕು. ಅದು ನಿಮ್ಮದು 2 ತಿಂಗಳಲ್ಲ 3 ತಿಂಗಳಾದರೂ ಅವನು ಬಿಡೋದಿಲ್ಲ, ಅದು ಕೊಟ್ಟೇ ಕೊಡಬೇಕು. ಎಂತ ಇಲ್ಲ, ನಾವು ಅವನಿಗೆ ಎಂತ ಕಡಿಮೆ ಮಾಡಲಿಲ್ಲ. ನಾವು ನಮಗೆ ಎಂತ ಇಲ್ಲದಿದ್ದರೂ ಅವನಿಗೆ ಏನು ಖುಷಿ ಉಂಟು ಅದನ್ನು ನಾವು ಮಾಡಿದ್ದೇವೆ. ಮೊನ್ನೆ ಮಂತ್ರಾಲಯ ಕರ್ಕೊಂಡು ಹೋದ್ವಿ, ಎಲ್ಲ ಮಾಡಿದ್ವಿ. ವರ್ಷಕ್ಕೊಮ್ಮೆ ಎಲ್ಲಾದರೂ ಅವನನ್ನು ಕರ್ಕೊಂಡು ಹೋಗೋದು. ಮತ್ತು ಮನೆಯೊಳಗೇ ನಾನು ಅವನನ್ನು ಕೂರಿಸ್ಕೊಳ್ಳೋದಿಲ್ಲ, ಎಲ್ಲಾದರೂ ಕರ್ಕೊಂಡು. ಅಂದರೆ ಮನೆಯೊಳಗೆ ತುಂಬ ಎಲ್ಲ ಮಕ್ಕಳಿಗೂ ನಡೆದಾಡೋ ಮಕ್ಕಳಿಗೆ ಹಿಂಸೆ ಆಗ್ತದೆ, ಮತ್ತು ಇವನಿಗೆ ಹಿಂಸೆ ಆಗದಿರ್ತದೆ. ಅದಕ್ಕೆ ನಾವು ಅವನಿಗೆ ಕರ್ಕೊಂಡು ಹೋಗ್ತೇವೆ ಎಲ್ಲಾದರೂ ಅವನಿಗೆ ಬೀಚಿಗೆ. ಮತ್ತು ಈಗ ಮತ್ತೆ ನಾವು ಒಂದು 3 ವರ್ಷ ಮೊದಲು ನಾಗರಹೊಳೆ ಸಫಾರಿ ಕರ್ಕೊಂಡು ಹೋಗಿದ್ವಿ, ಹುಲಿ ನೋಡಬೇಕು ಅಂತ ಹೇಳಿದ, ಅಲ್ಲಿ ಕರ್ಕೊಂಡು ಹೋದ್ವಿ. ಮತ್ತು ಮೈಸೂರು ಕರ್ಕೊಂಡು ಹೋಗ್ದೆ. ಒಂದು ಹುಲಿ ಒಂದೇ ಹುಲಿ ಅಷ್ಟೇ. ತಂಗಿ ತುಂಬ ಸಪೋರ್ಟ್ ಮಾಡ್ತಾಳೆ. ತಂಗಿ ಇಲ್ಲಾಂದರೆ ನಾನಿಲ್ಲ ಒಂದು ಲೆಕ್ಕದಲ್ಲಿ. ಅವಳಂದರೆ ಪ್ರತಿಯೊಂದಕ್ಕೂ ಅವಳನ್ನು, ಈಗ ಮಗ ಇಲ್ಲ, ಪ್ರತಿಯೊಂದಕ್ಕೂ ನಾನು ಅವಳನ್ನೇ ಕರೀಬೇಕು, ಏನಿದ್ರು ಅವಳೇ ಬೇಕು ನನಗೆ. ಆ್ಯಂಡ್ ಐ ಆಮ್ ಲಕ್ಕಿ ದಟ್ ನನ್ನ ಫ್ಯಾಮಿಲಿಯಲ್ಲಿ ಚಿಕ್ಕಮ್ಮ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ, ಲೈಕ್ ಎಲ್ಲರೂ ನನ್ನ ಜೊತೆ ಯಾರು ಕ್ಲೋಸ್ ಇದ್ದಾರೆ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಲೈಫಲ್ಲಿ. ಚಿಕ್ಕಮ್ಮ ಅಂತೂ ಹೇಳೋದು ಬೇಡ, ಶಿ ಈಸ್ ಲೈಕ್ 2ನೇ ಅಮ್ಮ ಅಂತಲೇ ಹೇಳ್ತಾರೆ ಎಲ್ಲರೂ. ಸೊ ನಾನು CA ಫೀಲ್ಡಲ್ಲಿ ಆಗಿರ್ಬೋದು, ಯಾವುದೇ ವ್ಯಾಲ್ಯೂಸ್ ಆಗಿರ್ಬೋದು ಕಲ್ತಿದ್ದೀನಿ. ಕೆಲವು ವ್ಯಾಲ್ಯೂಸ್ ಚಿಕ್ಕಮ್ಮಂದ ಕಲ್ತಿದ್ದೀನಿ ನಾನು. ಇದು ಸುದೀಪ್ ನೇರವಾಗಿ ಸ್ಫೂರ್ತಿ ನೀಡಿದ ಘಟನೆ. ಆದರೆ ತಮ್ಮ ಜೀವನ ಶೈಲಿಯಿಂದ ಈ ಕುಟುಂಬಕ್ಕೆ ಎಷ್ಟೊಂದು ಸ್ಫೂರ್ತಿಯಾಗಿದ್ದಾರೆ ಅನ್ನೋದನ್ನು ಪವನ್ ತಮ್ಮ ಯಕ್ಷಿತ್ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಆ್ಯಕ್ಚುಲಿ ಸುದೀಪ್ ಅದು ಸಿನಿಮಾ ಅಂತ ಹೇಳಲ್ಲ ಆ್ಯಕ್ಚುಲಿ, ಬಟ್ ರಿಯಲ್ ಲೈಫಲ್ಲಿ ಅದು ನಾನು ಹೇಳ್ತೀನಿ. ಸಿನಿಮಾ ಅಂತ ಹೇಳೋದು ಒಂದು ಫಿಕ್ಷನ್ ಥರ, ಲೈಕ್ ಮೆಸೇಜ್ ಕೊಡ್ಬೋದು, ಬಟ್ ಅದನ್ನು ಅವ್ರ ಲೈಫಲ್ಲಿ ಅಳವಡಿಸ್ಕೊಂಡಿದ್ದಾರಾ ಇಲ್ವಾ, ದಟ್ ಮ್ಯಾಟರ್ಸ್ ಆ್ಯಕ್ಚುಲಿ. ಸರ್ ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡ್ತಾರೆ. ಸೊ ಕ್ಯಾರೆಕ್ಟ್ರಿಂದ ಹೊರಗೆ ಬಂದಮೇಲೆ ಆ್ಯಕ್ಚುಲಿ ಈಸ್ ಅ ರಿಯಲ್ ಕಿಚ್ಚ ಸುದೀಪ್ ಸರ್. ಸೊ ನಾನು ಆ್ಯಕ್ಚುಲಿ ಹೇಳ್ತೀನಿ, ನಾವು ಅಳವಡಿಸ್ಕೊಂಡಿದ್ದು ರಿಯಲ್ ಕಿಚ್ಚ ಸುದೀಪ್ ಸರ್ ಇದೆ, ನಾಟ್ ಎನ್ ಮೂವಿ ಆ್ಯಕ್ಟರ್. ಆ ಹೀರೋ ನೋಡ್ಕೊಂಡೆಲ್ಲ ನಾವು ಅಳವಡಿಸ್ಕೊಂಡಿದ್ದು. ಸೊ ದ ವೇ ಈಸ್ ಆ್ಯಕ್ಚುಲಿ ಅವರು ಅವ್ರ ಫ್ಯಾಮಿಲಿನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರು ಹೆಂಗಿದ್ದಾರೆ. ಆ್ಯಕ್ಚುಲಿ ಇವಾಗ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ತೆಗೊಳ್ಳಿ, ಅವ್ರು ಎವ್ರಿ ಸ್ಯಾಟರ್ಡೇ ಬರ್ತಾರೆ, ಸಂಡೇ ಬರ್ತಾರೆ, ಅವ್ರು ಎಲ್ಲ ಕಂಟೆಸ್ಟೆಂಟ್ಸಿಗೂ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಸೊ ಎಲ್ಲರೂ ಚೆನ್ನಾಗೇ ನೋಡ್ಕೊಳ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ. ಸೊ ದಟ್ ಈಸ್ ದ ವೇ ಈ ಟ್ರೀಟ್ಸ್ ಎವ್ರಿ ಒನ್. ಸೊ ಈ ಟುಕ್ ಟೈಮ್ ಆ್ಯಂಡ್ ಅವರು ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಇಸ್ ದ ಬಿಗ್ ಥಿಂಗ್. ಆ್ಯಂಡ್ ಅವನ ಮುಖದಲ್ಲಿ ಖುಷಿ ನೋಡಿಬಿಟ್ಟು ನಮಗೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಫಾರ್ ದಟ್ ಲವ್ಲಿ ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಹೋಪ್ ಸೊ ಫ್ಯೂಚರಲ್ಲಿ ಸಪೋಸ್ ಯಾವತ್ತಾದರೂ ಮಂಗಳೂರಿಗೆ ಬಂದರೆ ಅಣ್ಣನ ಮೀಟ್ ಮಾಡೋಕ್ಕೆ ಬರ್ತೀರಾ ಅಂತೇಳಿ ನಂಬಿಕೆ ಇಟ್ಟು ಕೂತಿದ್ದೀವಿ ಅಷ್ಟೇ. ಆ್ಯಂಡ್ ಅಥವಾ ನೀವೇ ಅಪರ್ಚುನಿಟಿ ಕೊಟ್ಟರೆ ಅಣ್ಣನ ಮೀಟ್ ಮಾಡೋಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ ಸರ್. ಜಸ್ಟ್ ಆ 5 ಮಿನಿಟ್ಸ್ or 10 ಮಿನಿಟ್ಸ್ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ. ಆ್ಯಂಡ್ ನಾಟ್ ಓನ್ಲಿ he loves you, everyone from our family and whole Karnataka loves you. So ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಬದುಕಿದ್ರೆ ಅವ್ರ ಥರ ಬದುಕಬೇಕು, ಎಂಜಾಯ್ ಮಾಡಿಕೊಂಡು ಲೈಫನ್ನು. ಆ್ಯಂಡ್ ಈವನ್ ಈ ಡಸ್ ಫಿಲ್ಮ್ಸ್, ಈ ಡಸ್ ಹೋಸ್ಟಿಂಗ್, ಎಲ್ಲದರಲ್ಲೂ ಇದೆ ಅವರ ಟ್ಯಾಲೆಂಟ್. ಐ ಥಿಂಕ್ ಟ್ಯಾಲೆಂಟ್ ಭಂಡಾರ ಅಂತ ಹೇಳ್ತಾರಲ್ಲ. ಸೊ ಈಸ್ ಸಚ್ ಕೈಂಡ್ ಆಫ್ ಪರ್ಸನ್. ಆ್ಯಂಡ್ ಆ್ಯಕ್ಟರ್ಗಿಂತ ಜಾಸ್ತಿ ಐ ಲವ್ ಹಿಮ್ ಆ್ಯಸ್ ಅ ಪರ್ಸನ್. ಸೊ ಅದರಿಂದಾಗಿ ಐ ಲವ್ ಸುದೀಪ್ ಸರ್ ಆ್ಯಕ್ಚುಲಿ. ಆ ಥರ ಆಲ್ ದೋಸ್ ಕ್ವಾಲಿಟೀಸ್ ಏನೆಲ್ಲ ಬೇಕು ಒಂದು ಫ್ಯಾಮಿಲಿಯಲ್ಲಿ, ಹೇಗೆ ಒಬ್ಬ ಪರ್ಸನ್ ಅವ್ನ ಫ್ಯಾಮಿಲಿನ ನೋಡ್ಕೊಳ್ಬೇಕು, ಹೆಂಗಿರಬೇಕು, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಡೋಂಟ್ ಅಡಾಪ್ಟ್ ಆಲ್ ದೋಸ್ ಥಿಂಗ್ಸ್, ನೀವು ಆ್ಯಕ್ಚುಲಿ ನಾನು ಹೇಳ್ತಿರೋದು, ಇವಾಗ ನಾನು ಆ ಕ್ವಾಲಿಟೀಸನ್ನು ಅಡಾಪ್ಟ್ ಮಾಡದೇ ಇರ್ತಿದ್ದಿದ್ರೆ ನನಗೆ ಆ ಪಾಸಿಟಿವ್ನೆಸ್ ಬರ್ತಾನೆ ಇರಲಿಲ್ಲ ಲೈಫಲ್ಲಿ. ಸೊ ಇವಾಗ ಆ ಪಾಸಿಟಿವ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಆ ಡಿಸಿಪ್ಲೈನ್ ಆಗಿರ್ಬೋದು, ಏನು ಫಾಲೋ ನಾನು ಮಾಡಿದ್ದೀನಿ ಸುದೀಪ್ ಸರ್ ಕಡೆಯಿಂದ, ಸುದೀಪ್ ಸರ್ ನೋಡಿಕೊಂಡು. ಸೊ ಆ ಡಿಸಿಪ್ಲೈನಿಂದಾಗಿ ನಾನು ನನ್ನ ಫ್ಯಾಮಿಲಿಯಲ್ಲಿ ಜಾಸ್ತಿ ಏನು ಹೇಳ್ತೀವಿ ಲೈಕ್ ಫೋಕಸ್ಡ್ ಆಗಿದ್ದೀನಿ ಆ್ಯಕ್ಚುಲಿ. ನಾನು ಸುದೀಪ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಒಂದು ಥಿಂಕಿಂಗ್ ಬಂದಿರೋದು. ಸೊ ಐ ವುಡ್ ಸೇ ನಾಟ್ ಫಿಲ್ಮ್ಸ್ ಬಟ್ ಆ್ಯಸ್ ಅ ಪರ್ಸನ್ ಸಿಕ್ಕಾಪಟ್ಟೆ ಏನಾಗಿದೆ ಇನ್ಫ್ಲುಯೆನ್ಸ್ ಆಗಿದ್ದಾರೆ ನಮ್ಮ ಮೇಲೆ ಆ್ಯಕ್ಚುಲಿ ಸುದೀಪ್ ಸರ್. ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗಿಂತ ಜಾಸ್ತಿ ಫಿಲ್ಮ್ ಮೇಕಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಮುಂಚೆ, ಇವಾಗಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಡೈರೆಕ್ಟ್ ಮಾಡಬೇಕು, ಶಾರ್ಟ್ ಫಿಲ್ಮ್ ಮಾಡಬೇಕು, ಅದು ಮಾಡಬೇಕು ಅಂತೇಳಿ. ಬಟ್ ಕರೆಂಟ್ಲಿ ಇವಾಗ ನನ್ನ ಸಿಚುವೇಶನ್ ಹೆಂಗೆ ಅಂತ ಹೇಳಿದರೆ, ಸಿನ್ಸ್ ಐ ಆಮ್ ಅ ಓನ್ಲಿ ಪರ್ಸನ್ ಫ್ರಮ್ ಮೈ ಫ್ಯಾಮಿಲಿ ಟು ಅರ್ನ್ ಆ್ಯಂಡ್
ಸ್ಟಾರ್ಟ್ ಏನಾದರೂ ಇವಾಗ ಸ್ಟಾರ್ಟ್ ಮಾಡಿದ್ರು ಕೂಡ ಕರೆಂಟ್ಲಿ ಫೋಕಸ್ CA ಮೇಲೇ ಇದೆ. ನೋ ಅಪ್ಕಮಿಂಗ್ ಫಿಲ್ಮ್ ಮೇಕಿಂಗ್ ಅದರಲ್ಲಿ ಏನೂ ಫೋಕಸ್ ಇಲ್ಲ ಕರೆಂಟ್ಲಿ. ಬಟ್ ಮುಂಬರೋ ಲೈಕ್ ಫ್ಯೂಚರಲ್ಲಿ ಅಪರ್ಚುನಿಟಿ ಸಿಕ್ಕಿದೆ, ನಾನು ಸಪೋಸ್ ನನ್ನ ಪ್ಯಾಷನನ್ನೇ ಫಾಲೋ ಮಾಡಬೇಕಂತ ಐಡಿಯಾ ಇದ್ದರೆ ನನಗೆ ಫ್ಯೂಚರಲ್ಲಿ CA ಕಂಪ್ಲೀಟ್ ಮಾಡಿದ ಮೇಲೆ ಮೋಸ್ಟ್ಲಿ ಐಲ್ ಗೆಟ್ ಬ್ಯಾಕ್ ಟು ಮೈ ಓಲ್ಡ್ ಪ್ಯಾಷನ್ ಫೀಲ್ಡ್. ಡೈರೆಕ್ಟ್ ಮಾಡೋದು ಅಥವಾ ಶಾರ್ಟ್ ಫಿಲ್ಮ್ ಮೇಕ್ ಮಾಡೋದಾ, ಐ ಟ್ರೈ ವಿತ್ ಅಂದರೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಥಿಂಕಿಂಗ್ ಬರುತ್ತೆ. ನನಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಮೋಸ್ಟ್ಲಿ ಐಲ್ ಬಿ ಸಿಂಗಿಂಗ್ ಆಲ್ ದ ಟೈಮ್. ಸೊ ಮ್ಯೂಸಿಕ್ ಮಾಡಬೇಕು, ಲಿರಿಕ್ಸ್ ರೈಟಿಂಗ್ ಮಾಡಬೇಕು, ಆ ಥರ ಎಲ್ಲ ಕೆಲವು ಪ್ಲ್ಯಾನ್ಸ್ಗಳಿದೆ. 1.5 year ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಮೈ CA ರೈಟ್ ನೌ. ಅದಾದಮೇಲೆ ಮೈಟ್ ಗೆಟ್ ಬ್ಯಾಕ್ ಟು ಪ್ಯಾಷನ್ ಫೀಲ್ಡ್ ಥರ. ಶಾಸ್ತ್ರೀಯವಾಗಿ ಕಲಿಯೋದಕ್ಕೆ ಟ್ರೈ ಮಾಡಿಲ್ಲ? ಕಲಿಯೋಕ್ಕೆ ಆ್ಯಕ್ಚುಲಿ ಗಿಟಾರ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಒಂದು PUC ಇರಬೇಕಾದ್ರೆ, ಸೆಕೆಂಡ್ PUC ಕೊರೋನಾ ಟೈಮ್ಗಿಂತ ಮುಂಚೆ ಆ್ಯಕ್ಚುಲಿ ಜಾಯ್ನ್ ಆಗಿದ್ದೆ. ಗಿಟಾರ್ ಕ್ಲಾಸ್ ಜೊತೆ ಆಡೋದು ಸ್ಟಾರ್ಟ್ ಮಾಡಬೇಕು, ಕಲಿಬೇಕು ಅಂತೇಳಿ. ಬಟ್ ಅವಾಗ ಏನಾಯಿತು, ಕೊರೋನಾ ಟೈಮ್ ಬಂತು, ಹಿಟ್ಟಾಯಿತು. ಅವಾಗ ಆ ಯೂಟ್ಯೂಬ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ ಯೂಟ್ಯೂಬಲ್ಲೂ ಕಲಿಬೋದು, ಇದು ಮಾಡ್ಬೋದು ಅಂತೇಳಿ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇತ್ತು, ಅಪ್ಪನೂ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು. ಅದಂತೇಳಿ ಗಿಟಾರ್ ಕ್ಲಾಸ್ ಬಿಟ್ಟೆ. ಮತ್ತು ಅದಾದಮೇಲೆ BCom ಜಾಯ್ನ್ ಆದೆ. BComಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಅದು ಇದು ಅಂತ ಹೇಳಿದ ತಕ್ಷಣ ಗಿಟಾರ್ ಕ್ಲಾಸಸ್ ಕಂಟಿನ್ಯೂ ಮಾಡೋದು ಅಲ್ಲೇ ಸ್ಟಕ್ ಆಗಿಬಿಡ್ತು. ಆ್ಯಂಡ್ ಮ್ಯೂಸಿಕ್ ಕಡೆನೂ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಯಿತು. ಸೆಕೆಂಡ್ ಇಯರ್ BComಗೆ ಬಂದ ತಕ್ಷಣ ಏನಾಯಿತು, CA ಬಗ್ಗೆ ಗೊತ್ತಾಯಿತು. ಅದರಲ್ಲೇ ಫೋಕಸ್ ಜಾಸ್ತಿ ಆಗ್ತಾ ಹೋಯಿತು. ಡೈಲಿ 8 hours ಸ್ಟಡಿ, 10 hours ಸ್ಟಡಿ. ಸೊ BCom ಜೊತೆ CA ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಸೊ ಅದರಿಂದಾಗಿ ನನ್ನ ಪ್ಯಾಷನ್ ಸ್ವಲ್ಪ ಕ್ವಿಟ್ ಮಾಡಿದೆ. ಏನು ಬೇಡ, ಕರೆಂಟ್ಲಿ ಓದೋದ ಬಗ್ಗೆನೇ ಥಿಂಕ್ ಮಾಡೋಣ, ಗಿಟಾರ್ ಕ್ಲಾಸಸ್ ಏನಿದ್ರು ಮತ್ತೆ ನೋಡೋಣ ಅಂತೇಳಿ. ಬಟ್ ಮತ್ತೆ ನೋಡೋಣ ಅಂದ್ಕೊಂಡು CAನೇ ಫೋಕಸ್ ಜಾಸ್ತಿ ಆಗ್ತಾ ಎಜುಕೇಷನ್ ಜರ್ನಿನೇ ಜಾಸ್ತಿ ಆಗ್ತಾ ಹೋಯಿತು. ನನ್ನ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು. ಅಂದರೆ ಯಾರಿಗಾದ್ರೂ ಇವಾಗ ನೀವು ಕ್ಲಾಸಸ್ ಟಾಪರ್ ಆದ ತಕ್ಷಣ ಎಕ್ಸ್ಪೆಕ್ಟೇಷನ್ಸ್ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಾಪರ್ ಆಗಿದ್ರಾ ನೀವು? ನಾನು ಟಾಪರ್ ಆಗಿದೆ ಆ್ಯಕ್ಚುಲಿ. 10th ಆದಮೇಲೆ ವೆನ್ ಐ ಎಂಟರ್ಡ್ ದ PUC ಟಾಪರ್ ಆದೆ. ಇದು PUCಯಲ್ಲಿ ಟಾಪ್. ಆ್ಯಕ್ಚುಲಿ 7th ತನಕ ನಾನು ಕಲಿತಾನೆ ಇರಲಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ಒಂದು ಥಿಂಕಿಂಗ್ ಯಾವಾಗ ಬಂತು, ಫ್ಯೂಚರಲ್ಲಿ ಏನಾದರೂ ಆಗಬೇಕು, ನನಗೆ ಈ ಥರ ಮಾಡಬೇಕಂತ ಹೇಳಿದ ತಕ್ಷಣ ವೆನ್ ಐ ಗಾಟ್ ಇನ್ ಟು PUC ಆದಮೇಲೆ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಾಪರ್ಲಿ. ಅಂದರೆ ಹೆಂಗಾದರೂ ಏನು ಹೇಳ್ತಾರೆ, ಟಾಪರ್ ಅಲ್ಲದೆ ಇದ್ದರೂ ಒಂದು ಕರೆಕ್ಟ್ ಸ್ಕೋರ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಬಂದೆ. ಸೊ PUCಯಲ್ಲಿ ಟಾಪ್ ಮಾಡಿದೆ, BComಲ್ಲಿ ಟಾಪ್ ಮಾಡಿದೆ. ಜಸ್ಟ್ 12 ಮಾರ್ಕ್ಸಿಂದ ನನ್ನ ರ್ಯಾಂಕ್ ಹೋಯಿತು ಆ್ಯಕ್ಚುಲಿ. BCom ಫೈನಲ್ ಇಯರ್ ಆದಮೇಲೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಟ್ಯಾಗ್ ಕೊಟ್ಟರು. ದಟ್ ಈಸ್ ಆ್ಯಕ್ಚುಲಿ ನನ್ನ ಟಾಪರ್ ಮೇಲೆ ಅಲ್ಲ, ನಾನು ಹೆಂಗೆ ಬಿಹೇವ್ ಮಾಡ್ತಿದ್ದೆ ಕಾಲೇಜಲ್ಲಿ ಅದ್ರ ಮೇಲೆ ಕೊಟ್ಟಿರೋವಂಥದ್ದು. ಸೊ ಅದ್ರ ಜೊತೆ ನನಗೆ ಬಸವರಾಜ್ ಬೊಮ್ಮಾಯಿ ಸರ್ ಅವಾರ್ಡ್ ಕೊಟ್ಟಿದ್ದರು ಕಾಲೇಜಲ್ಲಿ. BCom ಮಾಡ್ತಿರ್ಬೇಕಾದ್ರೇ ಇನ್ ಸೆಕೆಂಡ್ ಇಯರ್ BCom ಬಸವರಾಜ್ ಬೊಮ್ಮಾಯಿ ಸರ್ CM ಆಗಿರಬೇಕಾದ್ರೆ ಅವ್ರ ಕಾಲೇಜಿಗೆ ಬಂದಿದ್ದರು. ಅವ್ರ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಆ್ಯಕ್ಚುಲಿ ನಾನು ಟಾಪರ್ ಆಗಿದ್ದರಿಂದ, ನಾನು CA ಕಲಿ ಸ್ವಲ್ಪ ಕರಿಯರಲ್ಲಿ ಸ್ವಲ್ಪ ಅಚೀವ್ಮೆಂಟ್ಸ್ ಮಾಡಿದ್ರಿಂದ ಅವ್ರ ಕಡೆಯಿಂದ ಅವಾರ್ಡ್ ಕೊಡಿಸಿದ್ರು. ಆ್ಯಂಡ್ ಆಲ್ ದೋಸ್ ಅಚೀವ್ಮೆಂಟ್ಸ್ ಆ್ಯಕ್ಚುಲಿ ಏನು ಹೇಳ್ತಾರೆ, ಪೇರೆಂಟ್ಸಿಗೋಸ್ಕರ ಅಷ್ಟೇ. ನಿಮ್ಮ ಬ್ರದರ್ ಬಗ್ಗೆ, ಅವರು ಒಬ್ಬರು ಸ್ಪೆಷಲ್ ಚೈಲ್ಡು, ಆ ಬಗ್ಗೆ ಹೇಳಿ. ಅಣ್ಣ ಆ್ಯಕ್ಚುಲಿ ನಾನು ಅವನನ್ನು ಯಾವತ್ತೂ ಸ್ಪೆಷಲ್ ಚೈಲ್ಡ್ ಥರ ನೋಡೇ ಇಲ್ಲ ಆ್ಯಕ್ಚುಲಿ. ಈಸ್ ಅ ನಾರ್ಮಲ್ ಫಾರ್ ಅಸ್. ಯಾಕಂತ ಹೇಳಿದರೆ ಮುಂಚೆ ಒಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಡೇ ವಿ ಟುಕ್ ಹಿಮ್ ಟು ದ ಬೀಚ್ ಫಸ್ಟ್ ಡೇ ಬೀಚಿಗೆ ಕರ್ಕೊಂಡು ಹೋದಾಗ ಎಲ್ಲರೂ ಕಣ್ಬಿಟ್ಟು ನೋಡ್ತಾರೆ ಅವನನ್ನು, ಅಂದರೆ ಸ್ಪೆಷಲ್ ಚೈಲ್ಡ್ ಅಂತ ಅಂದ್ಕೊಂಡು. ನಾವು ಯಾವತ್ತೂ ಅವನನ್ನು ಹಂಗೆ ಟ್ರೀಟ್ ಮಾಡೇ ಇಲ್ಲ ಸ್ಪೆಷಲ್ ಚೈಲ್ಡ್ ಅಂತ. ಅಂದರೆ ಅವನಿಗೆ ಆಕ್ವರ್ಡ್ ಫೀಲ್ ಆಗುತ್ತೆ. ನಾನು ಇಲ್ಲಿ ಕ್ಯಾಮರಾ ಮುಂದೆ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾವುದೋ ಸ್ಪೆಷಲ್ ಚೈಲ್ಡ್ ಬಂದರು ಗುಡಾಯಿಸ್ಕೊಂಡು ನೋಡಬೇಡಿ ಅವನನ್ನು. ಯಾಕಂತ ಹೇಳಿದ್ರೆ ಅವ್ನಿಗೆ ಆಕ್ವರ್ಡ್ ಫೀಲ್ ಆಗುತ್ತೆ. ಅಂದರೆ ನಾನು ನಾರ್ಮಲ್ ಆಗಿಲ್ವಾ, ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ, ಏನಾಯಿತು, ಹೆಂಗಾಯಿತು. ಟ್ರೀಟ್ ಹಿಮ್ ಆಸ್ ಅ ನಾರ್ಮಲ್ ಪರ್ಸನ್. ಅಂದರೆ ಒಮ್ಮೆ ನೋಡಿಬಿಟ್ಟು ಹಂಗೆ ನಾರ್ಮಲ್ ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ. ನೀವೇನು ಮಾಡಿದ್ದೀರಾ, ಅವನನ್ನೇ ನೋಡ್ತಾ ಇರ್ತೀರಾ. ಐ ನೋ ಯು ಔಟ್ ಆಫ್ ಕ್ಯೂರಿಯಾಸಿಟಿ ಯು ಗೈಸ್ ಸಿ, ನೀವು ನೋಡ್ತಾ ಇರ್ತೀರ ಅವನನ್ನು, ಒಬ್ಬ ಸ್ಪೆಷಲ್ ಚೈಲ್ಡ್ ಬಂದಿದ್ದಾನೆ ನೋಡಿಬಿಡೋಣ ಹಂಗೆ ನೋಡ್ತೀರಾ. ಬಟ್ ಅವ್ರಿಗೇನು ಫೀಲ್ ಆಗುತ್ತೆ, ಆ್ಯಸ್ ಅ ನನ್ನ ಬ್ರದರೇ ನಾನು ಹೇಳ್ತಿರೋದು. ಅವನೇನು ಹೇಳ್ತಾನಂತ ಹೇಳಿದರೆ ನನಗೆ ಆಕ್ವರ್ಡ್ ಫೀಲ್ ಆಗುತ್ತೆ ಅಂತ. ಇವನ್ ದೋ ಈ ಡಸನ್ ಸ್ಪೀಕ್, ಅವ್ನ ಫೇಸ್ ರಿಯಾಕ್ಷನ್ ಆಗಿರ್ಬೋದು, ಅವ್ನು ಮಾಡೋ ಆ್ಯಕ್ಷನ್ಸ್ಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅವ್ನಿಗೊಂಥರ ಫೀಲ್ ಆಗುತ್ತೆ ಎಲ್ಲರೂ ನೋಡಬೇಕಾದ್ರೆ. ಸೊ ನಾನೇನು ಹೇಳೋದು, ಡೋಂಟ್ ಟ್ರೀಟ್ ದಮ್ ಆಸ್ ಅ ಸ್ಪೆಷಲ್ ಚೈಲ್ಡ್ ಇನ್ ದ ವೇ ಆಫ್ ಲುಕ್ಕಿಂಗ್. ಅವ್ರನ್ನ ಟ್ರೀಟ್ ಮಾಡೋದ್ರಲ್ಲಿ ಸ್ಪೆಷಲ್ ಚೈಲ್ಡ್ ಆಗಿ ಟ್ರೀಟ್ ಮಾಡಿ, ನೋಡೋದ್ರಲ್ಲಿ ಒಂಥರ ಗುರಾಯಿಸ್ಕೊಂಡು ನೋಡೋದು, ಅವನನ್ನು ಈ ಥರ ಟ್ರೀಟ್ ಮಾಡೋ. ಆ್ಯಂಡ್ ಸ್ಪೆಷಲ್ ಚೈಲ್ಡ್ ನೋಡು, ಕಾಲು ನೋಡು, ಕೈ ನೋಡು, ಒಂದು ಹಂಗೆ ನೆವರ್ ಟ್ರೀಟ್ ದಟ್ ವೇ. ಟ್ರೀಟ್ ಹಿಮ್ ಆಸ್ ಅ ಸ್ಪೆಷಲ್ ಚೈಲ್ಡ್. ಯಾಕಂದ್ರೆ ಅವ್ರು ಗಾಡ್ಸ್ ಚೈಲ್ಡ್. ಇವಾಗ ನಮ್ಮ ಮನೆಯಲ್ಲೂ ಅಣ್ಣ ಹೆಂಗಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಗಾಡ್ಸ್ ಚೈಲ್ಡ್ ಥರ ಅವನು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹೆಂಗಂತ ಹೇಳಿದ್ರೆ, ಏನಾದರೂ ಆಗಬೇಕಿದ್ರೆ ನಾವೆರಡು ಚೀಟಿ ಮಾಡ್ಕೊಂಡು ಅವ್ನು ಮುಂದೆ ಹಾಕ್ತೀವಿ. ಒಂದೆರಡು ಆಪ್ಷನ್ಸ್ ಇದ್ದರೆ, ಇವಾಗ ನಾವು ಆ ಗಾಡಿ ತಗೊಳ್ಬೇಕಾ, ಈ ಗಾಡಿ ತಗೊಳ್ಬೇಕಾ, ಅದು ಅಲ್ಲಿಗೆ ಹೋಗ್ಬೇಕಾ ಅಂತ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬರೆದುಬಿಟ್ಟು ಆ ಚೀಟಿ ಹಾಕಿರ್ತೀವಿ. ಅವ್ನು ಆ ಚೀಟಿ ತೆಗಿತಾನೆ. ಸೊ ಒಂದು ಚೀಟಿ ತೆಗೆದಾಗ ಮೋಸ್ಟ್ ಆಫ್ ದ ಟೈಮ್ ನಾವೇನು ಅಂದ್ಕೊಂಡಿರ್ತೀವಿ, ಅವನು ಅದನ್ನು ನೋಡ್ಕೊಂಡಿರ್ತಾನೆ. ಸೊ ಆ ರೀಸನ್ಗೋಸ್ಕರ
ಅವ್ನು ನಮ್ಮ ಲೈಫನ್ನು ಈಸಿ ಮಾಡ್ತಿದ್ದಾನೆ ಅಷ್ಟೇ. ಕೆಲವ್ರಿಗೆ ಅನಿಸ್ಬೋದು ಬರ್ಡನ್ ಆಗಿರ್ಬೋದಲ್ವ, ಒಂದು ಸ್ಪೆಷಲ್ ಚೈಲ್ಡ್ ಬಂದ ತಕ್ಷಣ ಅಮ್ಮನಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಬರ್ಡನ್ ಅಂತ. ಇಲ್ಲಿ ತನಕ ಅವ್ನು ಯಾವತ್ತೂ ಅದನ್ನು ಮಾಡೇ ಇಲ್ಲ. ಅವನಾಗೆ ಬೆಳಗ್ಗೆ ಎದ್ದೇಳ್ತಾನೆ, ಅವನಾಗೆ ಬ್ರಷ್ ಮಾಡ್ತಾನೆ, ಅವನಾಗೆ ತಿಂಡಿ ತಿಂತಾನೆ, ಅವ್ನ ಕೆಲಸನ ಅವನ ಎಷ್ಟು ಮಾಡ್ತಾನೆ. ಕೆಲವೊಂದು ಥಿಂಗ್ಸ್ ಅವನ ಕೈಯಲ್ಲಿ ಮಾಡೋಕ್ಕಾಗಲ್ಲದನ್ನು ನಾನು ಅಥವಾ ಅಮ್ಮ ಮಾಡ್ತಾರೆ. ಬಟ್ 90%, 85 to 90% ಅವ್ನ ಕೆಲಸ ಅವನೇ ಮಾಡ್ತಾನೆ. ಅವ್ನು ಯಾವತ್ತೂ ನಮಗೆ ಸ್ಪೆಷಲ್ ಚೈಲ್ಡು ಆ ಥರ ಅನಿಸೇ ಇಲ್ಲ. ಇವೊಂದು ಮೊಣಕಲಲ್ಲಿ ನಡೀತಿರ್ಬೋದು, ಅವನೇ ನಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಮಾಡ್ತಾನೆ. ಸೊ ಈಸ್ ನಾಟ್ ಎ ಸ್ಪೆಷಲ್ ಚೈಲ್ಡ್. ಮಗನ ಥರನೇ ಆ್ಯಕ್ಚುಲಿ. ಮಮ್ಮಿಂಗೆ ದೊಡ್ಡ ಮಗ, ನನಗೆ ಅಣ್ಣ. ಇಂಡೈರೆಕ್ಟ್ಲಿ ನಾನು ಅಣ್ಣ ಆಗಿರ್ಬೋದು, ವರ್ಕಲ್ಲಿ ಆಗಿರ್ಬೋದು, ಕೆಲಸ ಇದು ಏನು ಹೇಳ್ತಾರೆ ಜವಾಬ್ದಾರಿಗಳಲ್ಲಿ ಅಣ್ಣ ಆಗಿರ್ಬೋದು. ಬಟ್ ಎಷ್ಟಾದರೂ ಅವ್ನು ನನಗಿಂತ 2 ವರ್ಷ ದೊಡ್ಡವನು, ನನಗೆ ಅಣ್ಣನೇ, ಅವ್ನು ಸ್ಪೆಷಲ್ ಚೈಲ್ಡ್ ಅಲ್ಲ, ನನ್ನ ಅಣ್ಣನೇ. ಸೊ ಈಸ್ ಅ ಗಾಡ್ ಚೈಲ್ಡ್ ಅಂತ ಹೇಳ್ತೀನಿ ನಾನು. ಅಂದರೆ ದೇವರು ಕೊಟ್ಟಿರೋ ವರ, ಅವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅವನನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ದೇವರು ಏನು ಹೇಳ್ತಾರೆ ನಮ್ಗೆ ಬೇಕಾಗಿದ್ದೆಲ್ಲ ಫಲ ಏನು ನೆಮ್ಮದಿ ಅದೆಲ್ಲ ಕೊಡ್ತಾನೆ. ಆ್ಯಂಡ್ ನಾನು ಹೇಳ್ತೀನಿ ಗಾಡ್ ಈಸ್ ಟೆಸ್ಟಿಂಗ್ ಅಸ್. ಅಂದರೆ ಅವನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವ್ನಿಗೆ ಎಷ್ಟು ಕೆಪಾಸಿಟಿ ಇದೆ ಅವನು ನೋಡ್ಕೊಳ್ಳೋಕೆ, ಅದು ಟೆಸ್ಟ್ ಮಾಡ್ತಿದ್ದಾನೆ ದೇವರು ಅಷ್ಟೇ. ನಿಮಗೂ ಅಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಿರ್ತಾರಲ್ಲ, ನಿಮಗೂ ಆ ಸ್ಪೆಷಲ್ ಚೈಲ್ಡ್ ಕೊಡ್ಬೋದಿತ್ತು, ಬೇರೆಯವ್ರಿಗೂ ಸ್ಪೆಷಲ್ ಚೈಲ್ಡ್ ಕೊಡ್ಬೋದಿತ್ತು. ಬಟ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಂಗೆ ಆ ಕೆಪಾಸಿಟಿ ಇದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ರೀಸನ್ಗೋಸ್ಕರ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಆ್ಯಂಡ್ ಫ್ಯೂಚರಲ್ಲಿ ಅವನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತೋ ಅದು ನಾನು ನೋಡೋ ಜವಾಬ್ದಾರಿ ನಂದು. ಸೊ ಆ ದೇವ್ರ ಜವಾಬ್ದಾರಿ ನಂಗೆ ಕೊಟ್ಟಿದ್ದಾನೆ. ಸೊ ಐ ಆಮ್ ಹ್ಯಾಪಿ ವಿತ್ ದಟ್ ಆ್ಯಂಡ್ ಬ್ಲೆಸ್ಡ್ ಅಂತ ಹೇಳ್ಬೋದಲ್ವಾ. ಮೋಸ್ಟ್ ಆಫ್ ದ ಕೇಸಸ್ ನಾನು ನೋಡಿದ್ದೀನಿ, ಮಕ್ಳನ್ನ ನೋಡ್ಬೇಕು ಅನಾಥಾಶ್ರಮಕ್ಕೆ ಹಾಕ್ತಾರೆ, ಅಥವಾ ಯಾವುದೋ ಒಂದು ಸೆರೆಬ್ರಲ್ ಪ್ಲಾಸಿಸ್ ಹಾಸ್ಪಿಟಲ್ ಆಗಿರ್ಬೋದು ಅದಕ್ಕೆ ಆಗಿಬಿಡ್ತಾರೆ. ಬಟ್ ಆ್ಯಂಡ್ ಅವನ ಆ ಮಗು ತಪ್ಪಲ್ಲ ತಾನೇ ದೇವ್ರಂಗೆ ಹುಡ್ಸಿರೋದು. ಸೊ ನಿಮಗೆ ಯಾರೇ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಹೊಟ್ಟೆಯಿಂದ ತಾನೇ ಮಗು ಬಂದಿರುತ್ತೆ. ಸೊ ನಿಮ್ಮ ಜವಾಬ್ದಾರಿ ನಾನು ಹೇಳ್ತಿರೋದು, ಯಾವುದೇ ಮಗು ಆಗಿರಲಿ, ಅಪ್ಪ ಅಮ್ಮ ಇದ್ಮೇಲೂ ಆರ್ಫನೇಜ್ ಹೋಗೋದು ಈಸ್ ಲೈಕ್ ಏನು ಹೇಳ್ತಾರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದು ಲೈಫಲ್ಲಿಲ್ಲ. ಅಪ್ಪ ಅಮ್ಮ ಇರ್ತಾರೆ, ಸ್ಟಿಲ್ ಹೋಗಿ ಆರ್ಫನೇಜಿಗೆ ಹಾಕ್ತಾರೆ. ಏನು ರೀಸನ್ ಆಗಿರುತ್ತೆ? ನೋಡ್ಕೊಳ್ಳೋಕ್ಕಾಗಲ್ಲ ಅಂಥ ಮಕ್ಕಳನ್ನು, ಅಥವಾ ಹ್ಯಾಂಡಿಕ್ಯಾಪ್ ಅಂತ ಇಟ್ಕೊಳ್ಳೋದು ಬೇಡ, ನಾರ್ಮಲ್ ಮಗು ನೋಡ್ಕೊಳ್ಳೋಕ್ಕಾಗಲ್ಲ, ಹಣ ಇಲ್ಲ, ನಮ್ಮ ಕೆಪಾಸಿಟಿ ಇಲ್ಲ ನೋಡ್ಕೊಳ್ಳೋದು, ಹೋಗ್ಬಿಟ್ಟು ಆರ್ಫನೇಜಿಗೆ ಹಾಕ್ತಾರೆ. ಅದಕ್ಕಿಂತ ದೊಡ್ಡ ಪಾಪ ನಾನು ಯಾವುದೂ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಒಂದು ಮಗು ಹುಟ್ಟಿದ ತಕ್ಷಣ ಅದು ಫಸ್ಟ್ ಮುಖ ನೋಡೋದೇ ಅಪ್ಪ ಅಮ್ಮನ ಮುಖ. ಆ ಅಪ್ಪ ಅಮ್ಮನೇ ಹೋಗ್ಬಿಟ್ಟು ನನ್ನನ್ನು ದೂರ ಮಾಡಿದರೆ ಅದಕ್ಕೆ ಲೈಫ್ ಇಲ್ಲ ಅಂತಲೇ ಆಗುತ್ತೆ. ಲೈಕ್ ಟ್ರಸ್ಟೇ ಹೋಗ್ಬಿಡುತ್ತೆ ಎಲ್ಲರ ಮೇಲೆ. ಆ್ಯಕ್ಚುಲಿ ಎವ್ರಿ ಇಯರ್ ನನ್ನ ಬರ್ಡೇಗೆ ಆಗಿರ್ಬೋದು, ಅಮ್ಮನ ಬರ್ಡೇಗೆ ಆಗಿದ್ದು, ವಿ ಡೊನೇಟ್. ಅಂದರೆ ಆರ್ಫನೇಜಿಗೆ ಒಂದು ಅಂದರೆ ಇಡೀ ದಿನದ ಊಟ ನಾವು ಕೊಡ್ತೀವಿ. ಆರ್ಫನೇಜ್ ಪೀಪಲ್ ನಮಗೂ ಆಪ್ಷನ್ ಇದೆ, ನಾವು ಹೋಗಿ ಬರ್ತ್ಡೇ ಮಾಡ್ಬೋದಲ್ಲ, ಹೋಗಿ ಕೇಕ್ ಕಟ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಬಟ್ ನಾವು ಯಾಕೆ ಮಾಡಲ್ಲ ಗೊತ್ತಾ? ಕೇಕ್ ಕಟ್ ಮಾಡ್ತೀವಿ, ಹೋಗ್ಬಿಟ್ಟು ಎಲ್ಲ ಮಾಡ್ತೀವಿ. ಬಟ್ ಹೊರಡಬೇಕಾದ್ರೆ ಅವ್ರು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಯಾಕೆ ಕೇಕ್ ತರಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನಾವು ಬರ್ಡೇ ಯಾವಾಗ ಮಾಡ್ತೀವಿ. ಸೊ ಅದು ನೋವು ಅವ್ರಿಗಿರುತ್ತೆ. ಸೊ ನಾನು ಹೇಳ್ತಿರೋದು, ಯು ಗೈಸ್ ಡೂ ಬರ್ಡೇ ಪಾರ್ಟೀಸ್ ನಿಮ್ಮಷ್ಟಕ್ಕೆ. ಆರ್ಫನೇಜಿಗೆ ಹೋಗ್ಬಿಟ್ಟು ಮಾಡಬೇಡಿ. ಅವ್ರಿಗೆ ಒಂದೊತ್ತಿನ ಊಟ ಕೊಡಿ, ಎಂತಾದರೂ ಮಾಡಿ, ಲೈಕ್ ಏನಾದರೂ ಕೊಡಿ ಆ್ಯಕ್ಚುಲಿ. ಬಟ್ ಅಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅದು ಇದು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದು ಅವ್ರಿಗೆ ಆ್ಯಕ್ಚುಲಿ ನೋವು ಕೊಡುತ್ತೆ ಖುಷಿಗಿಂತ ಜಾಸ್ತಿ. ಆವಾಗ ಖುಷಿ ಆಗುತ್ತೆ, ಆ ಸರ್ಟೆನ್ ಮೂಮೆಂಟಿಗೆ ಖುಷಿ ಆಗುತ್ತೆ. ಸಂಜೆ ತನಕ ನೀವು ಹೊರಟ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಸೊ ಅದನ್ನು ನಾನು ಹೇಳ್ತಿರೋದು. ಏನಂತ ಹೇಳಿದರೆ, ಯಾವುದೇ ಫ್ಯಾಮಿಲಿ ಆಗಿರ್ಬೋದು, ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಅದರದ್ದೇ ಆದ ಏನು ಹೇಳ್ತಾರೆ ನಿಮ್ಮ ಜವಾಬ್ದಾರಿ ಆಗಿಬಿಡುತ್ತೆ. ಆ ಮಗುನ ಸರ್ಟೆನ್ ಟೈಮ್ ತನಕ ನೋಡ್ಕೊಳ್ಳೋದು, ಅದಕ್ಕೆ ಅಪ್ಪ ಅಮ್ಮನೇ ಎಲ್ಲ ಆಗಿರುತ್ತೆ ಆ ಮಗುವೆ. ಸೊ ಅಪ್ಪ ಅಮ್ಮನೇ ಆ ಮಗುನ ದೂರ ಮಾಡಿದಾಗ ನಾನು ನೋಡ್ತೀನಿ ಅಲ್ವ, ಈ ಹ್ಯಾಂಡಿಕ್ಯಾಪ್ ಮಗಳನ್ನೆಲ್ಲ ರೋಡಲ್ಲಿ ಕೂರಿಸ್ಕೊಂಡು ಭಿಕ್ಷೆ ಬೇಡಿಸ್ತಾರೆ. ಅಪ್ಪ ಅಮ್ಮನೇ ಆಗಿರಲ್ಲ, ಅವ್ರನ್ನ ಕೂರಿಸ್ಕೊಂಡು ದಂಧೆ ಮಾಡ್ತಾರೆ. ಸೊ ಆ ಮಗು ಏನು ತಪ್ಪು ಮಾಡಿತ್ತು ಅಂತ ಅಲ್ಲಿ ಕೂತ್ಕೊಳ್ಬೇಕು. ಅಂದರೆ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿದ್ದೇ ಆ ಮಗು ತಪ್ಪ? ನಾವೇ ನಮಗೆ ಬೇಜಾರಾಗುತ್ತೆ. ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದಾಗ, ವೀಡಿಯೋ ನೋಡಿದಾಗ 2 ಕಣ್ಣೀರು ಬರುತ್ತೆ. ಸೊ ಮಗುಗೆ ಈಗಾರ ಆಗಬಾರ್ದಿತ್ತು. ಬಟ್ 2ನೇ ರೀಲ್ ಬಂದಾಗ, ಬೇರೆ ರೀಲ್ ಬಂದಾಗ ಆ ಮಗು ದುಃಖದ ಮುಖ ಸ್ಮೈಲ್ ಆಗಿಬಿಡುತ್ತೆ. ಸರ್ಟೆನ್ ಸೆಕೆಂಡ್ ತನಕ ದುಃಖ ಆಗುತ್ತೆ, ಅದೇ ಸೆಕೆಂಡ್ ರೀಲ್ ನೋಡಿದಾಗ ಖುಷಿ ಆಗುತ್ತೆ. ಅಂಟಲ್ಲಿ ಆ ರೀಲ್ಸ್ ಅಂದರೆ ಕೆಲವ್ರು ಅದು ದಂಧೆನೇ ಆಗಿಬಿಟ್ಟಿದೆ. ಅಂದರೆ ಆ ರೀಲ್ಸ್ ನೋಡ್ಬಿಟ್ಟು ಡೊನೇಷನ್ ತಗೊಳ್ಳೋದು. ನಾನು ನಾಟ್ ಟೆಲ್ಲಿಂಗ್ ಎವ್ರಿ ಒನ್ ಈಸ್ ಸೇಫ್. ಕೆಲವರು ಒಳ್ಳೆ ಡೊನೇಷನ್ ಸೆಂಟರ್ಗಳಿರ್ಬೋದು, ಎಲ್ಲನೂ ಇರ್ಬೋದು. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ದಂಧೆ ಆಗಿ ಇಟ್ಕೊಂಡಿದ್ದಾರೆ. ಸೊ ನಾನು ಹೇಳ್ತಿರೋದು, ಫ್ಯಾಮಿಲಿ ಒಂದು ದೇವರ ಆ ವರ ಕೊಟ್ಟಿದ ಮೇಲೆ ಆ ವರನ ಇಟ್ಕೊಳ್ಳಿ. ಅಂದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಯು. ಅಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೇ ಇಲ್ಲ. ನೀವು ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಲೈಫ್ ಚೆನ್ನಾಗಿ ಆಗೋಗುತ್ತೆ. ಅದಕ್ಕೆ ಉದಾಹರಣೆ ನಾವು ಆ್ಯಕ್ಚುಲಿ ಮಮ್ಮಿ ಕಷ್ಟಪಟ್ಟಿದ್ದಷ್ಟು ಯಾರು ಒಂದೊತ್ತು ಹಾಲಿನ ಪ್ಯಾಕೆಟಿಗೆ ಕಷ್ಟಪಟ್ಟಿದ್ದೀವಿ ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ. ಸೊ ಮಮ್ಮಿ ಇವಾಗ ನೆಮ್ಮದಿಯಾಗಿ ಖುಷಿಯಾಗಿ ಮಾತಾಡ್ತಾ, ನಾನು ಇವಾಗ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ತಿದ್ದೀನಿ ಅಂತ ಅಣ್ಣನ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ತೀನಿ. ಸೊ ದಟ್ಸ್ ದ ವೇ ಐ ಆಮ್. ಆ್ಯಂಡ್ ಆಲ್ ದೋಸ್
ಫ್ಯೂ ಥಿಂಗ್ಸ್ ಆರ್ ಲೈಕ್ ಇನ್ಸ್ಪೈರ್ಡ್ ಫ್ರಮ್ ಸುದೀಪ್ ಸರೇ ನೋಡಿಬಿಟ್ಟು. ಸೊ ಐ ವುಡ್ ಸೇ ನನ್ನ ಕ್ಯಾರೆಕ್ಟರ್ ನಾನು ಬಿಲ್ಡ್ ಮಾಡೋಕ್ಕೆ ಇಲ್ಲಿ ತನಕ ಸುದೀಪ್ ಸರ್ ವಾಸ್ ಇನ್ಫ್ಲುಯೆನ್ಸಿಂಗ್ ಮೀ. ಸೊ ಇವಾಗ ನಾನು ಹೆಂಗೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದೀನಿ, ಹೂ ಇಸ್ ಯಕ್ಷಿತ್ ರೈಟ್ ನೌ ಇಸ್ ಅ ಸರ್ಟೇನ್ 50 to 70% is because of Sudeep sir. Our way of living, our way of talking is like the way he talks, the way he speaks is what I adapted in my life ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಇಷ್ಟು ದೂರ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.